ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಜುಲೈ 29, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ನೋ ಇಮ್ಯುನಿಟಿ ಫಾರ್ ಆಕ್ಟ್ಸ್ ಆಫ್ ವ್ಯಾಂಡಲಿಸಮ್ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯವು ಹೇಳ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಿಮಗೆ GS ಪೇಪರ್ 2 ಪೊಲಿಟಿ ವಿಷಯಕ್ಕೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುವಂಥದ್ದು. ಇಲ್ಲಿ ಕೇರಳ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡಿದೆ. ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ ಪಾರ್ಟಿಯ ಲೀಡರ್ನ ವಿರುದ್ಧ ಏನೆಲ್ಲ ಕೇಸಸ್ಗಳು 2015 ಬಜೆಟ್ ಸ್ಪೀಚ್ನ ಸಂದರ್ಭದಲ್ಲಿ ಅವರು ಮಾಡಿದಂತಹ ಧ್ವಂಸ ಅಥವಾ ಅಸೆಂಬ್ಲಿಯ ಫ್ಲೋರ್ ಮೇಲೆ ಮಾಡಿದಂತಹ ಗಲಾಟೆಗೆ ವಿರುದ್ಧವಾಗಿ ಒಂದಿಷ್ಟು ಕೇಸಸ್ಗಳು ಅವರ ವಿರುದ್ಧ ಹಾಕಲಾಗಿತ್ತು. ಈಗ ಕೇರಳ ಸರ್ಕಾರ ಮನವಿ ಮಾಡ್ತಾ ಇರುವಂಥದ್ದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅವರ ವಿರುದ್ಧ ಇರುವಂತಹ ಕೇಸಸ್ಗಳನ್ನು ತೆಗೆದು ಹಾಕಬೇಕು ಅಂತ ಹೇಳಿ. ಆದರೆ ಸರ್ವೋಚ್ಚ ನ್ಯಾಯಾಲಯವು ಹೇಳ್ತಾ ಇರುವಂಥದ್ದು, ಪಾರ್ಲಿಮೆಂಟ್ ಅಥವಾ ಅಸೆಂಬ್ಲಿ ಫ್ಲೋರಲ್ಲಿ ನಡೆಯುವಂತಹ ಕೃತ್ಯ, ಅದರಲ್ಲೂ ಕ್ರಿಮಿನಲ್ ಕೃತ್ಯಗಳನ್ನು ಬಿಡಲು ಸಾಧ್ಯವಿಲ್ಲ. ರೈಟ್ ಟು ಫ್ರೀ ಸ್ಪೀಚ್ ಅಂತ ಏನು ಹೇಳಿ ಮೂಲಭೂತ ಹಕ್ಕು ಅಂತ ಹೇಳಿ ಎಲ್ಲ ಮೆಂಬರ್ಸ್ಗಳು, ಮಿನಿಸ್ಟರ್ಸ್ಗಳು ಉಪಯೋಗಿಸ್ಕೊಂಡು ಅವರು ಮನಬಂದಂತೆ ಅಸೆಂಬ್ಲಿಯಲ್ಲಿ ಇರುವಂತಹ ಪಬ್ಲಿಕ್ ಪ್ರಾಪರ್ಟಿಯನ್ನಾಗಿರಬಹುದು, ನಡೀತಾ ಇರುವಂತಹ ಜನರ ಸೇವೆಗೆ ಸಂಬಂಧಿಸಿದಂತೆ ವಿರೋಧವನ್ನು ತೋರಿಸಲು ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನು ಸರ್ವೋಚ್ಚ ನ್ಯಾಯಾಲಯವು ಹೇಳ್ತಾ ಇರುವಂಥದ್ದು. ರೈಟ್ ಟು ಫ್ರೀ ಸ್ಪೀಚ್ನ ಪರದೆಯ ಹಿಂದೆ ಬಚ್ಚಿಟ್ಕೊಂಡು ಅವರು ಮಾಡುವಂತಹ ಎಲ್ಲ ಕೆಲಸಗಳನ್ನು ಅವರಿಗೆ ಬಿಡುವು ಮಾಡಿಕೊಡಲು ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನು ಸರ್ವೋಚ್ಚ ನ್ಯಾಯಾಲಯವು ಹೇಳ್ತಾ ಇರುವಂಥದ್ದು. ಹಾಗೆ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಮತ್ತು ಇಮ್ಯುನಿಟೀಸ್ ಏನಿದ್ದಾವೆ ಅದು ನಾಯಕರಿಗೆ ಅಥವಾ ಜನಪ್ರತಿನಿಧಿಗಳಿಗೆ ಕೊಡ್ತಾ ಇರುವಂಥದ್ದು. ಅವರು ಧೈರ್ಯದಿಂದ ಮನಸ್ಸು ಬಿಚ್ಚು ಜನರ ಪರವಾಗಿ ಮಾತಾಡಬಲ್ಲರು ಹಾಗೂ ಜನರಿಗೋಸ್ಕರ ಕೆಲಸ ಮಾಡುವಂತಹ ಸಾಧ್ಯತೆಯನ್ನು ಮಾಡಿಕೊಡಲು ಆ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಮತ್ತು ಇಮ್ಯುನಿಟೀಸನ್ನು ಕೊಟ್ಟಿರುವಂಥದ್ದಲ್ಲದೆ, ಅದನ್ನು ಬಿಟ್ಟು ಇವರು ತಮ್ಮ ಕ್ರಿಮಿನಲ್ ಆ್ಯಕ್ಟಿವಿಟೀಸನ್ನು ಮುನ್ಸಾಗಿಸೋದಕ್ಕೋಸ್ಕರ ಈ ಒಂದು ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಪರದೆಯನ್ನು ಉಪಯೋಗಿಸ್ಕೋತಿದ್ದಾರೆ ಅನ್ನುವಂತಹ ವಿಷಾದವನ್ನು ಸರ್ವೋಚ್ಚ ನ್ಯಾಯಾಲಯವು ಹೇಳ್ತಾ ಇರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆಯ ಜೊತೆಯಲ್ಲಿ ನಾವು ಮುಖ್ಯವಾಗಿ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಂದರೆ ಏನು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಪಾರ್ಲಿಮೆಂಟರಿ ಪ್ರಿವಿಲೇಜಸ್ಸು ಒಂದು ಸ್ಪೆಷಲ್ ರೈಟ್ಸ್ ಇದ್ದ ಹಾಗೆ. ಸೊ ಈ ಸ್ಪೆಷಲ್ ರೈಟ್ಸ್, ಇಮ್ಯುನಿಟೀಸ್ ಮತ್ತು ಎಕ್ಸಂಪ್ಷನ್ಸ್ ಅಂದರೆ ಇವರಿಗೆ ಬಿಡುವು ಮಾಡಿಕೊಡುವಂತಹ ಪ್ರಾವಧಾನಗಳನ್ನು ಈ ಒಂದು ಪಾರ್ಲಿಮೆಂಟರಿ ಪ್ರಿವಿಲೇಜಸ್ಗಳಲ್ಲಿ ಕೊಟ್ಟಿರುವಂಥದ್ದು. ಸೊ ಹೌಸ್ ಆಫ್ ಪಾರ್ಲಿಮೆಂಟ್ ಆಯಿತು ಅಥವಾ ಕಮಿಟಿಯ ಮೆಂಬರ್ಗಳಾಗಿದ್ದಲ್ಲಿ ಅವರಿಗೆ ಒಂದಿಷ್ಟು ಪ್ರಿವಿಲೇಜಸ್ ಅಥವಾ ಒಂದಿಷ್ಟು ಸ್ಪೆಷಲ್ ಕನ್ಸಿಡರೇಷನನ್ನು ಕೊಡಲಾಗುತ್ತದೆ. ಸೊ ದಟ್ ಅವರು ಇಂಡಿಪೆಂಡೆಂಟ್ ಆಗಿ ಎಫೆಕ್ಟಿವ್ ಆಗಿ ಯಾರಿಗೂ ಭಯ ಬೀಳದೆ, ಮಾತಾಡೋಕ್ಕೆ ಹೆದರ್ಕೊಳ್ಳದೆ ಅವರು ಸಭೆಯಲ್ಲಿ ಜನರ ಕಷ್ಟಗಳನ್ನು ಇಡಲು ಪ್ರಾವಧಾನವನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಿವಿಲೇಜಸ್ಗಳನ್ನು ತಂದಿರುವಂಥದ್ದು. ಹಾಗೂ ಇಲ್ಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮುಖ್ಯವಾದ ಫ್ಯಾಕ್ಟ್ ಒಂದು ನೆನಪಿಟ್ಕೋಬೇಕಾಗಿರುವಂಥದ್ದು, ಈ ಒಂದು ಪಾರ್ಲಿಮೆಂಟರಿ ಪ್ರಿವಿಲೇಜಸ್ಸು ಎರಡೂ ಸದನದಲ್ಲಿರುವಂತಹ ಮೆಂಬರ್ಸ್ಗಳು ಅಂದರೆ ಯಾರೆಲ್ಲ ಸದನದಲ್ಲಿ ಮಾತಾಡುವಂತಹ ಪ್ರಾವಧಾನವನ್ನು ಹೊಂದಿದ್ದಾರೋ ಅವರೆಲ್ಲರಿಗೂ ಇದು ಅನ್ವಯವಾಗುತ್ತೆ. ಜನಪ್ರತಿನಿಧಿಗಳಾಗಿರಬಹುದು, ಅವರ ಜೊತೆಯಲ್ಲಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಯಾಕಂದರೆ ಇವರಿಗೂ ಸಹ ಸದನದಲ್ಲಿ ಮಾತಾಡುವಂತಹ ಒಂದು ಪ್ರಾವಧಾನವಿರೋದ್ರಿಂದ ಇವರಿಗೂ ಸಹ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಪ್ಲೈ ಆಗ್ತವೆ ಅನ್ನುವಂಥದ್ದು. ಪಾರ್ಲಿಮೆಂಟ್ ಅಂತ ಅಂದ್ಕೂಡಲೇ ನಾವು ಮಾತಾಡುವಂತಹದ್ದು ಲೋಕಸಭಾ, ರಾಜ್ಯಸಭಾ ಹಾಗೂ ಪ್ರೆಸಿಡೆಂಟ್ನ ಒಳಗೊಂಡು ಒಂದು ಪಾರ್ಲಿಮೆಂಟ್ ರಚನೆ ಆಗುತ್ತದೆ. ಪಾರ್ಲಿಮೆಂಟ್ನ ಅವಿಭಾಜ್ಯ ಅಂಗ ಆದಂತಹ ಪ್ರೆಸಿಡೆಂಟಿಗೂ ಸಹ ಈ ಪ್ರಿವಿಲೇಜಸ್ ಇರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಪ್ರೆಸಿಡೆಂಟು ಪಾರ್ಲಿಮೆಂಟ್ನ ಅವಿಭಾಜ್ಯ ಇಂಟಿಗ್ರಲ್ ಪಾರ್ಟ್ ಆಗಿದ್ದರೂ ಸಹ ಪ್ರೆಸಿಡೆಂಟಿಗೆ ಯಾವುದೇ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಇರೋದಿಲ್ಲ. ಇದು ಪ್ರಶ್ನೆ ಪ್ರಿಲಿಮ್ಸಲ್ಲಿ ಕೇಳಬಹುದು, ಸಾಧ್ಯತೆಗಳು ಹೆಚ್ಚಾಗ್ತವೆ. ಮುಂದಿನ ಆರ್ಟಿಕಲ್, PM ಟು ರೋಲ್ ಔಟ್ ಅಕಾಡೆಮಿಕ್ ಕ್ರೆಡಿಟ್ ಬ್ಯಾಂಕ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ನ್ಯಾಷನಲ್ ಎಜುಕೇಷನಲ್ ಪಾಲಿಸಿ 2020ಕ್ಕೆ ಸಂಬಂಧಿಸಿದಂತೆ. ಸೊ ಈ ಒಂದು ಪಾಲಿಸಿಯ ಬಗ್ಗೆ ತಮಗೆ ಒಂದಿಷ್ಟು ಮಾಹಿತಿ ಇದೆ. ಈ ಒಂದು ಪಾಲಿಸಿಯನ್ನು 29 ಜುಲೈ 2020 ಜಾರಿಗೆ ತಂದಿರುವಂಥದ್ದು. ಸರ್ಕಾರದ ಮುಖ್ಯ ಉದ್ದೇಶ ಈ ಪಾಲಿಸಿಯನ್ನು ತಂದಿರುವಂಥದ್ದು ದೇಶದಲ್ಲಿ ಇರುವಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಂಪ್ರಹೆನ್ಸಿವ್ ಬದಲಾವಣೆಯನ್ನು ಮಾಡುವಂಥದ್ದು. ಈ ಒಂದು ಪಾಲಿಸಿಯನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 1986 ಬದಲಿಗೆ ತಂದಿರುವಂಥದ್ದು. ಈ ಪಾಲಿಸಿಯ ಅಡಿಯಲ್ಲಿ ಎಲಿಮೆಂಟರಿ ಎಜುಕೇಷನ್ನಿಂದ ಹಿಡಿದು ಹೈಯರ್ ಎಜುಕೇಷನ್ವರೆಗೂ ಒಂದು ಕಂಪ್ರಹೆನ್ಸಿವ್ ಫ್ರೇಮ್ವರ್ಕನ್ನು ಡೆವಲಪ್ ಮಾಡ್ತಾ ಇರುವಂಥದ್ದು. ಈ ಒಂದು ಪಾಲಿಸಿಯ ಅಡಿಯಲ್ಲಿ ಎಲಿಮೆಂಟರಿ, ಹೈಯರ್ ಎಜುಕೇಷನ್ ಮತ್ತು ವೊಕೇಶ್ನಲ್ ಎಜುಕೇಷನ್ ಅಂದರೆ ITI ಈ ರೀತಿಯ ವೃತ್ತಿಗೆ ಸಂಬಂಧಿಸಿದಂತಹ ಶಿಕ್ಷಣ ಏನಿದೆಯೋ ಅದರಲ್ಲೂ ಸಹ ಒಂದು ಕಂಪ್ರಹೆನ್ಸಿವ್ ಫ್ರೇಮ್ವರ್ಕನ್ನು ಡೆವಲಪ್ ಮಾಡುವಂತಹ ಪ್ರಾವಧಾನವನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಮಾಡಲಾಗಿರುವಂಥದ್ದು. ಇವತ್ತು 2021 ನಾವು 1ನೇ ವರ್ಷದ ಆಚರಣೆಯ ಅಂಗವಾಗಿ ಪ್ರಧಾನಮಂತ್ರಿಗಳು 2 ಇನಿಷಿಯೇಟಿವ್ಸ್ಗಳನ್ನು ಈ ಒಂದು ಪಾಲಿಸಿಯ ಅಡಿಯಲ್ಲಿ ಜಾರಿಗೆ ತರ್ತಾ ಇರುವಂಥದ್ದು. ಮೊದಲನೇ ಪಾಲಿಸಿ
ಅಕಾಡೆಮಿಕ್ ಕ್ರೆಡಿಟ್ ಬ್ಯಾಂಕ್ನ ಬಗ್ಗೆ ಹೇಳಲಾಗ್ತಿದೆ. ಅಕಾಡೆಮಿಕ್ ಕ್ರೆಡಿಟ್ ಬ್ಯಾಂಕ್ ಅಂತಂದರೆ ವಿದ್ಯಾರ್ಥಿಗಳು ಸಾಮಾಜಿಕ ಅಥವಾ ಆರ್ಥಿಕ ತೊಂದರೆಗಳಿಂದಾಗಿ ಅವರ ಶಿಕ್ಷಣವನ್ನು, ಅದರಲ್ಲೂ ಉನ್ನತ ಶಿಕ್ಷಣವನ್ನು ಮಧ್ಯದಲ್ಲಿ ನಿಲ್ಲಿಸುವಂತಹ ಸನ್ನಿವೇಶಗಳು ಭಾರತದಲ್ಲಿ ತುಂಬ ಕಾಣ್ತೀವಿ. ಸೊ ಒಂದು ಸರಿ ಉನ್ನತ ಶಿಕ್ಷಣ ಶುರು ಮಾಡಿದ ಮೇಲೆ ಅವರು ಮಧ್ಯ ನಿಲ್ಲಿಸ್ಬಿಟ್ಟು ಮತ್ತೆ ಹೊಸದಾಗಿ ಶುರು ಮಾಡಬೇಕು ಅಂತಂದರೆ ವಿದ್ಯಾರ್ಥಿಗಳಲ್ಲಿ ಚೈತನ್ಯ ಮತ್ತು ಆರ್ಥಿಕ ವ್ಯವಸ್ಥೆ ಎರಡೂ ಸಪೋರ್ಟ್ ಮಾಡೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ವಿದ್ಯಾರ್ಥಿಗಳು ಏನೆಲ್ಲ ಉನ್ನತ ಶಿಕ್ಷಣವನ್ನು ಮುಗಿಸಿದಾರೋ ಅದಕ್ಕೆ ಸಂಬಂಧಿಸಿದಂತೆ ಒಂದು ಕ್ರೆಡಿಟನ್ನು ಜಾರಿ ಮಾಡುತ್ತದೆ. ಆ ಕ್ರೆಡಿಟನ್ನು ಉಪಯೋಗಿಸಿಕೊಂಡು ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಸರಿಯಾದ ನಂತರ ಅವರ ಶಿಕ್ಷಣವನ್ನು ಮತ್ತೆ ಮುಂಸಾಗಿಸಬಹುದು. ಹಾಗೆ ಅವರು ಶಿಕ್ಷಣವನ್ನು ಪೂರ್ಣಗೊಳಿಸುವಂತೆ ಈ ಒಂದು ಪಾಲಿಸಿ ಅಡಿಯಲ್ಲಿ ಪ್ರಾವಧಾನವನ್ನು ಮಾಡಿರುವಂಥದ್ದು. ಸೊ ಅಕಾಡೆಮಿಕ್ ಕ್ರೆಡಿಟ್ ಬ್ಯಾಂಕ್ ಅನ್ನುವಂಥದ್ದು ತಾವು ಮಾಡಿರುವಂತಹ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಒಂದು ಕ್ರೆಡಿಟನ್ನು ಇಟ್ಬಿಟ್ಟು ಮುಂದಿನ ದಿನಗಳಲ್ಲಿ ತಮ್ಮ ಶಿಕ್ಷಣವನ್ನು ಮತ್ತೆ ರೆಸ್ಯೂಮ್ ಮಾಡಲು ಅದು ಅವಕಾಶವನ್ನು ಮಾಡಿಕೊಡುತ್ತದೆ. ಸೊ ಈ ಒಂದು ಕ್ರೆಡಿಟ್ ಆಪ್ಷನನ್ನು ದೇಶದಲ್ಲಿ ಇರುವಂತಹ ಟಾಪ್ 100 ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ನ ಅಡಿಯಲ್ಲಿ ಇರುವಂತಹ ಆರ್ಗನೈಸೇಷನ್ಸಿಗೆ ಕೊಡಲಾಗಿದೆ. ಹಾಗೂ ಒಂದಿಷ್ಟು ಆರ್ಗನೈಸೇಷನ್ಸ್ಗಳು ಯಾರೆಲ್ಲ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡೇಷನ್ ಕೌನ್ಸಿಲ್ನ ಅಡಿಯಲ್ಲಿ ಮನ್ನಣೆಯನ್ನು ಪಡೆದಿದ್ದಾರೋ ಆ 2 ಆರ್ಗನೈಸೇಷನ್ಸ್ಗಳಿಗೆ ಈ ಕ್ರೆಡಿಟ್ ಬ್ಯಾಂಕ್ನ ವ್ಯವಸ್ಥೆಯನ್ನು ಮಾಡಿರುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕು. ಎರಡನೇ ಹಂತದಲ್ಲಿ ಎಂಜಿನಿಯರಿಂಗ್ ಪ್ರೋಗ್ರಾಮ್ಸ್ಗಳನ್ನು ಮಾತೃಭಾಷೆಯಲ್ಲಿ ಲಾಂಚ್ ಮಾಡುವಂತಹ ಇನಿಷಿಯೇಟಿವ್ನೂ ಸಹ ಲಾಂಚ್ ಮಾಡ್ತಾ ಇರುವಂಥದ್ದು. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಡಿಯಲ್ಲಿ ಹೈಯರ್ ಎಜುಕೇಷನಲ್ ಕಮಿಷನ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಸಂಸ್ಥೆಯ ರಚನೆ ಆಗಬೇಕಾಗಿತ್ತು. ಅದು ಇನ್ನೂ ಆಗಿಲ್ಲ. 4 ವರ್ಷದ ಅಂಡರ್ ಗ್ರ್ಯಾಡ್ ಪ್ರೋಗ್ರಾಮ್ಸ್ಗಳಿಗೆ ಒಂದು ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟನ್ನು ಮಾಡಬೇಕಾಗಿತ್ತು. ಇನ್ನೂ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಸಜ್ಜಾಗಿ ಅಥವಾ ತಯಾರಿ ಆಗದೇ ಇರುವಂತಹ ನಿಟ್ಟಿನಲ್ಲಿ ಅವು ಇನ್ನೂ ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಲು ಸಾಧ್ಯವಾಗಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಅದರ ಜೊತೆಯಲ್ಲಿ ಉದಾಹರಣೆಗೆ ಮಲ್ಟಿ ಡಿಸಿಪ್ಲಿನರಿ ಸಬ್ಜೆಕ್ಟ್ಸ್ಗಳ ಬಗ್ಗೆಯೂ ಈ ಒಂದು ಪಾಲಿಸಿಯ ಅಡಿಯಲ್ಲಿ ಮಾತಾಡಲಾಗ್ತಿದೆ. ಮಲ್ಟಿ ಡಿಸಿಪ್ಲಿನರಿ ಅಂತಂದರೆ ಈಗ ಉದಾಹರಣೆಗೆ ಇಂಜಿನಿಯರಿಂಗ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಸಂಗೀತದಲ್ಲಿ, ಸ್ಪೋರ್ಟ್ಸಲ್ಲಿ ಅಥವಾ ಆರ್ಟಲ್ಲಿ ಅವರಿಗೆ ಆಸಕ್ತಿ ಇರಬಹುದು. ಆದರೆ ಅವರಿಗೆ ಆ ರೀತಿಯ ಯಾವುದೇ ಪ್ರಾವಧಾನವಿಲ್ಲ. ಅವರಿಗೆ ಆಸಕ್ತಿ ಇರುವಂತಹ ವಿಷಯದಲ್ಲೂ ಸಹ ಅವರು ಡಿಗ್ರಿಯನ್ನು ಪಡೆಯಬಹುದು ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ರಲ್ಲಿ ತಾವು ಮಾಡುವಂತಹ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ನ ಜೊತೆಯಲ್ಲಿ ತಮಗೆ ಇರುವಂತಹ ಆಸಕ್ತಿ, ಅದು ಆರ್ಟ್ ಆಗಿರಬಹುದು, ಮ್ಯೂಸಿಕ್ ಆಗಿರಬಹುದು ಅಥವಾ ಸ್ಪೋರ್ಟ್ಸ್ ಆಗಿರಬಹುದು, ಅದರಲ್ಲೂ ಸಹ ತಾವು ಡಿಗ್ರಿಯನ್ನು ತಮ್ಮ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್, BA, BSc ಯಾವುದೇ ಡಿಗ್ರಿಯ ಜೊತೆಯಲ್ಲಿ ಪಡ್ಕೊಳ್ಳುವಂತಹ ಪ್ರಾವಧಾನವನ್ನೂ ಸಹ ಇದರಲ್ಲಿ ಮಾಡಲಾಗಿದೆ ಅನ್ನುವಂತಹ ವಿಷಯದು ತಾವು ಇಲ್ಲಿ ಅರ್ಥೈಸಿಕೊಳ್ಳಬೇಕು. ಸೊ ಈ 3 ಪ್ರಾವಧಾನಗಳ ಬಗ್ಗೆ ಮುಖ್ಯವಾಗಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಅಡಿಯಲ್ಲಿ ಈ ವರ್ಷ 1ನೇ ವರ್ಷದ ಆಚರಣೆಯ ಅಂಗವಾಗಿ ಇನಿಷಿಯೇಟ್ ಮಾಡಲಾಗ್ತಿದೆ ಅನ್ನುವಂಥದ್ದು ತಮಗೆ ಇರಬೇಕಾಗಿರುವಂತಹ ವಿಷಯ. ಮುಂದಿನ ಆರ್ಟಿಕಲ್, ಎ ಜಜ್ಮೆಂಟ್ ದಟ್ ಮಸ್ಟ್ ಬಿ ಟೇಕನ್ ಇನ್ ದ ರೈಟ್ ಸ್ಪಿರಿಟ್. ಈ ಒಂದು ಆರ್ಟಿಕಲ್ನಲ್ಲಿ ನಾವು 97ನೇ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯವು ಏನು ತೀರ್ಪನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ನಲ್ಲಿ ನಾವು ಸುದೀರ್ಘ ಚರ್ಚೆ ಮಾಡಲಿದ್ದೇವೆ. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಪೊಲಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ಅದರಲ್ಲೂ ತಾವು ಸಬ್ ಟಾಪಿಕ್ ನೋಡಬೇಕು ಅಂತಂದರೆ ಕೋಆಪರೇಟಿವ್ ಸೊಸೈಟೀಸಿಗೆ ಸಂಬಂಧಿಸಿದಂತೆ ನಾವಿಲ್ಲಿ ಚರ್ಚೆಯನ್ನು ಮಾಡಲಿದ್ದೇವೆ. ಸಂವಿಧಾನ ತಿದ್ದುಪಡಿ ಅನ್ನುವಂಥದ್ದು ಬಹಳ ರೇರೆಸ್ಟ್ ಆಫ್ ರೇರ್ ಕೇಸಸ್ಸಲ್ಲಿ ನಡೆಯುವಂಥದ್ದು. 71 ವರ್ಷಗಳ ಸ್ವತಂತ್ರ ದಿನಾಚರಣೆಯನ್ನು ಅಥವಾ ಏನು ಸ್ವತಂತ್ರತೆಯನ್ನು ನಾವು ನೋಡ್ತಾ ಇದ್ದೀವಿ ದೇಶದಲ್ಲಿ, ಇದುವರೆಗೂ ಸಂವಿಧಾನದ ತಿದ್ದುಪಡಿ ಬರೀ 104 ಬಾರಿ ಆಗಿದೆ ಅನ್ನುವಂಥದ್ದು. ಅದರಲ್ಲಿ ಸಂವಿಧಾನದ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯವು ಈ ಒಂದು ತೀರ್ಪುಗಳನ್ನು ಅಥವಾ ಸಂವಿಧಾನದ ತಿದ್ದುಪಡಿಯನ್ನು ಸ್ಟ್ರೈಕ್ ಆಫ್ ಮಾಡುವಂಥದ್ದು ಅಥವಾ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳುವಂತಹ ಸಂಗತಿ ಇನ್ನೂ ರೇರ್ ಆಗಿರುವಂತಹ ವಿಷಯ. ಸೊ 104 ಸಂವಿಧಾನ ತಿದ್ದುಪಡಿ ಇವತ್ತಿನವರೆಗೂ ಮಂಜೂರಾಗಿದ್ದಾವೆ ಪಾರ್ಲಿಮೆಂಟಲ್ಲಿ ಅಂತಂದರೆ, ಕೋರ್ಟಲ್ಲಿ ಸಂವಿಧಾನದ ತಿದ್ದುಪಡಿಗಳು ಯಾವುವು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಲ್ಪಟ್ಟಿದ್ದಾವೋ ಅವು ಬರೀ 7 ಸಾರಿ ಆಗಿರುವಂತಹ ಮಾಹಿತಿ. ಅದೇ ನಿಟ್ಟಿನಲ್ಲಿ ಇವತ್ತು ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ರಾಜೇಂದ್ರ ಎನ್ ಶಾ ಅನ್ನುವಂತಹ ಜಜ್ಮೆಂಟ್ ಬಗ್ಗೆ ಮಾತಾಡಲಿದ್ದೇವೆ. ಯೂನಿಯನ್ ಆಫ್ ಇಂಡಿಯಾ ಬಹಳ ಇಂಪಾರ್ಟೆಂಟ್ ಜಜ್ಮೆಂಟ್, ಇದನ್ನು ತಾವು ಬರ್ಕಿಟ್ಕೋಬೇಕು. ವರ್ಸಸ್ ರಾಜೇಂದರ್ ಎನ್ ಶಾ ಅನ್ನುವಂತಹ ಜಜ್ಮೆಂಟ್. ಈ ಒಂದು ಜಜ್ಮೆಂಟನ್ನು ಜುಲೈ 20, 2021ರಂದು 97ನೇ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದಂತೆ ಕೊಟ್ಟಿರುವಂಥದ್ದು. ಪೂರ್ತಿ 97ನೇ ಸಂವಿಧಾನದ ತಿದ್ದುಪಡಿಯನ್ನು ತೆಗೆದುಹಾಕಿಲ್ಲ, ಅದರಲ್ಲಿ ಒಂದಿಷ್ಟು ವಿಷಯಗಳನ್ನು ಉಳಿಸಿ ಉಳಿದಂಥದ್ದನ್ನು ತೆಗೆದುಹಾಕಿರುವಂಥ ನಿಟ್ಟಿನಲ್ಲಿ ನಾವು ಪೂರ್ಣವಾಗಿ
ಸಂವಿಧಾನದ ತಿದ್ದುಪಡಿ ಏನಾಗಿತ್ತು, ಯಾಕೆ 97ನೇ ಸಂವಿಧಾನದ ತಿದ್ದುಪಡಿಯನ್ನು ಹೊಡೆದು ಹಾಕಲಾಗಿದೆ ಸರ್ವೋಚ್ಚ ನ್ಯಾಯಾಲಯದಿಂದಾಗಿ, ಹಾಗೂ ಮುಂದಿನ ದಿನಗಳಲ್ಲಿ ಕೋಆಪರೇಟಿವ್ ಸೊಸೈಟೀಸ್ಗಳಿಗೆ ಸಂಬಂಧಿಸಿದಂತೆ ಏನು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯವನ್ನು ಸಂಪೂರ್ಣವಾಗಿ ನೋಡೋಣ. ಸೊ ಮೊದಲನೇ ಹಂತದಲ್ಲಿ 97ನೇ ಸಂವಿಧಾನದ ತಿದ್ದುಪಡಿಯ ಬಗ್ಗೆ ಅರ್ಥೈಸ್ಕೊಳ್ಳೋಣ. ಈ ಒಂದು ತಿದ್ದುಪಡಿಯನ್ನು ಫೆಬ್ರವರಿ 15, 2012ರಲ್ಲಿ ಪಾರ್ಲಿಮೆಂಟಲ್ಲಿ ಮಂಜೂರು ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಅಥವಾ ಈ ತಿದ್ದುಪಡಿಯ ಅಡಿಯಲ್ಲಿ ಕೋಆಪರೇಟಿವ್ ಸೊಸೈಟೀಸ್ಗಳಿಗೆ ಸಂಬಂಧಿಸಿದಂತೆ ಏನು ಲೀಗಲ್ ಪ್ರಾವಿಷನ್ಗಳಿದ್ದಾವೋ ಅದರಲ್ಲಿ ಬದಲಾವಣೆಗಳನ್ನು ಮಾಡಲಾಗಿತ್ತು. ಅಂದರೆ ಈ ಒಂದು ತಿದ್ದುಪಡಿಯ ಅಡಿಯಲ್ಲಿ ಕೋಆಪರೇಟಿವ್ ಸೊಸೈಟೀಸ್ಗಳಿಗೆ ಮೊದಲನೇದು ಮೂಲಭೂತ ಹಕ್ಕುಗಳು ಅಂತ ಏನು ಕರಿತೀವೋ ಅದರ ಅಡಿಯಲ್ಲಿ ಪ್ರೊಟೆಕ್ಷನನ್ನು ಕೊಡುವ ಪ್ರಾವಧಾನ ಮಾಡಲಾಯಿತು. ಉದಾಹರಣೆಗೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಸಿ. ಸೊ ಈ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಸಿ ಅನ್ನುವಂಥದ್ದು ಏನು ಅನ್ನೋದು ನಿಮಗೆ ಹೋಮ್ವರ್ಕ್ ಆಗಿರುತ್ತದೆ. ಇದು ಯಾವ ಮೂಲಭೂತ ಹಕ್ಕಾಗಿದೆ ಅನ್ನುವಂಥದ್ದು ಕಮೆಂಟ್ ಸೆಕ್ಷನಲ್ಲಿ ತಾವು ಬರೀಬೇಕು ಅಂತ ವಿನಂತಿ. ಸೊ ಈ ಒಂದು 97ನೇ ತಿದ್ದುಪಡಿಯ ಅಡಿಯಲ್ಲಿ ಕೋಆಪರೇಟಿವ್ ಸೊಸೈಟೀಸ್ಗಳಿಗೆ ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಸಂರಕ್ಷಣೆಯನ್ನು ಕೊಡಲಾಯಿತು ಅನ್ನುವಂಥದ್ದು. ಹಾಗೆ ಈ ಒಂದು ತಿದ್ದುಪಡಿಯ ಅಡಿಯಲ್ಲಿ ಪಾರ್ಟ್ 9B ಅನ್ನು ಸಹ ಸಂವಿಧಾನದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು ಅಥವಾ ಆ್ಯಡ್ ಮಾಡಲಾಯಿತು. ಇದರ ಅಡಿಯಲ್ಲಿ ಕೋಆಪರೇಟಿವ್ ಸೊಸೈಟೀಸ್ಗಳು ಹೇಗೆ ಗವರ್ನ್ ಆಗ್ತವೆ ಹಾಗೂ ಅದರಲ್ಲಿ ಇರುವಂತಹ ಒಂದಿಷ್ಟು ಡೀಟೇಲ್ಸ್ಗಳಲ್ಲಿ ಮಾಡಿದಂತಹ ಬದಲಾವಣೆಗಳು ಈ ಒಂದು ಪಾರ್ಟ್ 9B ಅಡಿಯಲ್ಲಿ ಹೇಳಲಾಗಿತ್ತು. ಯಾವುದೇ ಸಂವಿಧಾನದ ತಿದ್ದುಪಡಿ ತರಬೇಕಾದರೆ ಮುಖ್ಯವಾಗಿ ಆರ್ಟಿಕಲ್ 368ರ ಅಡಿಯಲ್ಲಿ ಪ್ರಾವಧಾನವನ್ನು ಕೊಡಲಾಗಿದೆ. ಸೊ ಯಾವುದೇ ಸಂವಿಧಾನದ ತಿದ್ದುಪಡಿ ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಆಗಬೇಕಾದ್ರೆ ಅದಕ್ಕೆ ಇರುವಂತಹ ಪ್ರಾವಧಾನ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 368ರ ಅಡಿಯಲ್ಲಿ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಬಹಳ ಇಂಪಾರ್ಟೆಂಟ್ ಇದು. ಅಮೆಂಡ್ಮೆಂಟಿಗೆ ಇರುವಂತಹ ಪ್ರೊಸೀಜರ್ ಯಾವುದರಲ್ಲಿ ಡಿಫೈನ್ ಆಗಿದೆ ಅಂತಂದಾಗ ಆರ್ಟಿಕಲ್ 368. ಈ ಒಂದು ಆರ್ಟಿಕಲ್ನ ಅಡಿಯಲ್ಲಿ ಒಂದಿಷ್ಟು ಪ್ರಾವಧಾನಗಳನ್ನು ಅಮೆಂಡ್ ಮಾಡಬೇಕಾದ್ರೆ ಅಥವಾ ತಿದ್ದುಪಡಿ ಮಾಡಬೇಕಾದ್ರೆ ಮೆಜಾರಿಟಿ ಆಫ್ ಟೋಟಲ್ ಸ್ಟ್ರೆಂತ್ ಆಫ್ ಈಚ್ ಹೌಸ್ ಆಫ್ ದ ಪಾರ್ಲಿಮೆಂಟ್. ಸೊ ಈ ಒಂದು ಫಾರ್ಮುಲಾ ತಾವು ನೆನ್ಪಿಟ್ಕೋಬೇಕು. ಮೆಜಾರಿಟಿ ಆಫ್ ಟೋಟಲ್ ಸ್ಟ್ರೆಂತ್ ಆಫ್ ಈಚ್ ಹೌಸ್ ಆಫ್ ದ ಪಾರ್ಲಿಮೆಂಟ್. ಸೊ ಲೋಕಸಭೆಯಲ್ಲಿ ಇರುವಂತಹ ಸ್ಟ್ರೆಂತ್ ಎಷ್ಟು? 543 ಆಗಿರುತ್ತದೆ. ಹಾಗೆ ರಾಜ್ಯಸಭೆಯಲ್ಲಿರುವಂತಹ ಸ್ಟ್ರೆಂತ್ ಎಷ್ಟು? 245. ಸೊ ಮೆಜಾರಿಟಿ ಆಫ್ ಟೋಟಲ್ ಸ್ಟ್ರೆಂತ್ ಆಫ್ ಈಚ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಂತಂದರೆ ಒಂದು ಸದನದ ಒಟ್ಟು ಮೆಂಬರ್ಸ್ಗಳ ಸಂಖ್ಯೆ ಏನಿದೆ ಅದರ ಮೆಜಾರಿಟಿಯನ್ನು ಪಡ್ಕೋಬೇಕು. ಹಾಗೂ 2/3 ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಅಂತ ಹೇಳಲಾಗ್ತಿದೆ. ಇದು ಸಿಂಪಲ್ ಮೆಜಾರಿಟಿ ಅಂತಲೇ ಕರೆಸ್ಕೊತೀವಿ. ಸಿಂಪಲ್ ಮೆಜಾರಿಟಿಯ ಅಡಿಯಲ್ಲಿ ಮೆಜಾರಿಟಿ ಆಫ್ ಟೋಟಲ್ ಸ್ಟ್ರೆಂತ್ ಆಫ್ ಈಚ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಆ್ಯಂಡ್ 2/3 ಮೆಜಾರಿಟಿ ಆಫ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಅಂದರೆ ನಾನು ಹೇಳಿದೆ, ಸಪೋಸ್ ಲೋಕಸಭೆಯಲ್ಲಿ ಈ ಒಂದು ತಿದ್ದುಪಡಿಯನ್ನು ತಂದಾಗ ಅದರ ಒಟ್ಟು ಸ್ಟ್ರೆಂತ್ ಇರುವಂಥದ್ದು 543. ಇದರ ಅರ್ಥ ಅಂತಂದರೆ ಅಟ್ಲೀಸ್ಟ್ 272 ಜನ ಇದಕ್ಕೆ ತಮ್ಮ ಸಮ್ಮತಿಯನ್ನು ಕೊಡಲೇಬೇಕು. ಇದರ ಜೊತೆಯಲ್ಲಿ ಎಷ್ಟು ಜನ ಅಟೆಂಡ್ ಆಗಿದ್ದಾರೋ, ಅಂದರೆ 543 ಜನನೂ ಅಟೆಂಡ್ ಆಗಿರಲ್ಲ ಆ ದಿನ. ಸಪೋಸ್ ಉದಾಹರಣೆಗೆ ಬರೀ 200 ಜನನೇ ಅಟೆಂಡ್ ಆಗಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. 200 ಜನ ಅಟೆಂಡ್ ಆಗಿದ್ದಾರೆ ಅಂತಂದಾಗ ಅದರ 2/3 ಅಂತಂದರೆ ಒಟ್ಟು 133.2 ಜನ ಈ ಒಂದು ಮಸೂದೆಗೆ ಸಮ್ಮತಿಯನ್ನು ಕೊಡಲೇಬೇಕು. ಸೊ 2/3 ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್, ಯಾರು ಆ ದಿನ ಪ್ರೆಸೆಂಟ್ ಇದ್ದಾರೆ ಮತ್ತು ವೋಟ್ ಮಾಡ್ತಾ ಇದ್ದಾರೆ, ಹಾಗೂ ಮೆಜಾರಿಟಿ ಆಫ್ ಹೌಸ್ ಆಫ್ ದ ಪಾರ್ಲಿಮೆಂಟ್. ಸೊ ಆ ಸದನದ ಎಷ್ಟು ಒಟ್ಟು ಸಂಖ್ಯೆ ಇದೆಯೋ ಪ್ರತಿನಿಧಿಗಳದು ಅವರ ಮೆಜಾರಿಟಿಯೂ ಸಹ ಆಗಿರಬೇಕು. ಈ ಎರಡೂ ಸಹ ಪಾಸ್ ಆದಾಗ ಮಾತ್ರ ಆ ಒಂದು ತಿದ್ದುಪಡಿ ಪಾಸ್ ಆಗುತ್ತದೆ ಅನ್ನುವಂಥದ್ದು. ಕೆಲವೊಂದು ಆರ್ಟಿಕಲ್ಸು ಮತ್ತು ಕೆಲವೊಂದು ಚಾಪ್ಟರ್ಸ್ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಬೇಕು ಅಂತಂದರೆ ಮುಖ್ಯವಾಗಿ ಯಾವುದು ರಾಜ್ಯ ಸರ್ಕಾರಗಳ ಮೇಲೆ ಬದಲಾವಣೆ ತರುವಂತಹ ಪ್ರಾವಧಾನವು ಆಗಿರ್ತಾವೋ ಅದರಲ್ಲಿ ಅರ್ಧದಷ್ಟು ದೇಶದಲ್ಲಿ ಇರುವಂತಹ ಒಟ್ಟು ರಾಜ್ಯಗಳ ಸಂಖ್ಯೆಯಲ್ಲಿ ಅರ್ಧದಷ್ಟು ರಾಜ್ಯಗಳು ರ್ಯಾಟಿಫೈ ಮಾಡಬೇಕಾಗಿರ್ತವೆ. ಸೊ ಇದು ಸಂವಿಧಾನದ ತಿದ್ದುಪಡಿಯ ಪ್ರೊಸೀಜರನ್ನು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಪೊಲಿಟಿಯಲ್ಲಿ ನಮಗೆ ಈ ಒಂದು ಪ್ರಶ್ನೆ ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಯಾವ ಪ್ರಾವಧಾನಗಳು ರಾಜ್ಯ ಸರ್ಕಾರಗಳ ಅಥವಾ ರಾಜ್ಯದ ಒಂದಿಷ್ಟು ಪವರ್ಸ್ಗಳಲ್ಲಿ ಬದಲಾವಣೆಗಳು ಮಾಡ್ತಾವೋ ಅದರಲ್ಲಿ ಅರ್ಧದಷ್ಟು ರಾಜ್ಯಗಳ ಸಮ್ಮತಿಯನ್ನೂ ಸಹ ಈ ಒಂದು ತಿದ್ದುಪಡಿಗೆ ಸಂಬಂಧಿಸಿದಂತೆ ಪಡೆಯಬೇಕಾಗಿರುತ್ತದೆ. ಇಲ್ಲವಾದಲ್ಲಿ ಆರ್ಟಿಕಲ್ 368ರ ಅಡಿಯಲ್ಲಿ ಯಾವುದೇ ಸಂವಿಧಾನದ ತಿದ್ದುಪಡಿ ಮೆಜಾರಿಟಿ ಆಫ್ ದ ಹೌಸ್ ಆಫ್ ದ ಪಾರ್ಲಿಮೆಂಟ್ ಪ್ಲಸ್ 2/3 ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಆಗಿರಬೇಕಾಗಿರುತ್ತದೆ. ಅರ್ಥ ಆಯ್ತಲ್ಲ? ಇದು ತಿದ್ದುಪಡಿಗೆ ಸಂಬಂಧಿಸಿದಂತೆ. ಆದರೆ ಇಲ್ಲಿ 97ನೇ ಸಂವಿಧಾನಿಕ ತಿದ್ದುಪಡಿ ಏನಾಗಿದೆ, ಇವತ್ತು ಯಾಕೆ ಇದರ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯವು ಈ ಒಂದು ತೀರ್ಪನ್ನು ತಗೊಂಡಿದೆ ಅಂತಂದಾಗ
ಕೋಆಪರೇಟಿವ್ ಸೆಕ್ಟರಿಗೆ ಸಂಬಂಧಿಸಿದಂತೆ ಈ ಒಂದು ಪ್ರಾವಧಾನವನ್ನು ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919ಕ್ಕೆ ಇನ್ನೊಂದು ಹೆಸರಿದೆ. ಉದಾಹರಣೆಗೆ 1909ಕ್ಕೆ 1909ಗೆ ಮಾರ್ಲೆ ಮಿಂಟೋ ರಿಫಾರ್ಮ್ ಅಂತ ಕರೆಯಲಾಗುತ್ತದೆ. ಅದೇ ರೀತಿಯಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಏನೆಂದು ಕರೆಯಲಾಗುತ್ತದೆ ಅನ್ನುವಂಥದ್ದು ಎರಡನೇ ಹೋಮ್ವರ್ಕ್ ಆಗಿರುತ್ತದೆ ಇವತ್ತಿನ ಈ ಆರ್ಟಿಕಲ್ನಲ್ಲಿ. ಅದು ಸಹ ತಾವು ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕು ಅಂತ ವಿನಂತಿ. ಸೊ ಈ ಕೋಆಪರೇಟಿವ್ ಸೆಕ್ಟರನ್ನು ಬ್ರಿಟಿಷ್ ಟೈಮಲ್ಲಿ ಪ್ರೊವಿನ್ಷಿಯಲ್ ಲಿಸ್ಟಿಗೆ ಸೇರಿಸಲಾಗಿತ್ತು, ಅಂದರೆ ರಾಜ್ಯ ಸರ್ಕಾರಗಳ ಕಂಟ್ರೋಲಿಗೆ ಕೊಡಲಾಗಿತ್ತು. ಅದೇ ನಿಟ್ಟಿನಲ್ಲಿ ಭಾರತ ಸ್ವತಂತ್ರವನ್ನು ಪಡೆದಾಗಲೂ ಸಹ ಈ ಒಂದು ಕೋಆಪರೇಟಿವ್ ಸೆಕ್ಟರನ್ನು ಎಂಟ್ರಿ 32 ಸ್ಟೇಟ್ ಲಿಸ್ಟ್ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ ಕೇಂದ್ರ, ರಾಜ್ಯ ಮತ್ತು ಕನ್ಕರೆಂಟ್ ಲಿಸ್ಟನ್ನು ಕಾಣ್ತೀವಿ. ಆ ರಾಜ್ಯ ಸರ್ಕಾರದ ಲಿಸ್ಟ್ನಲ್ಲಿ ಎಂಟ್ರಿ 32 ಕೋಆಪರೇಟಿವ್ ಸೆಕ್ಟರ್ ಆಗಿ ಹಾಕಲಾಗಿತ್ತು. ಸೊ ಯಾವುದೇ ತಿದ್ದುಪಡಿ ತರಬೇಕಾದ್ರೆ ರಾಜ್ಯ ಸರ್ಕಾರದ ಅಧಿನಿಯಮದಲ್ಲಿ ಇದ್ದಾಗ ಅರ್ಧದಷ್ಟು ರ್ಯಾಟಿಫಿಕೇಶನ್ ಪಡೆಯುವಂತಹ ಪ್ರಾವಧಾನವಿರುತ್ತದೆ. ಆದರೆ ಕೇಂದ್ರ ಸರ್ಕಾರ ಮೆಲ್ಲಕ್ಕೆ ಕೋಆಪರೇಟಿವ್ ಸೆಕ್ಟರ್ ಮೇಲೆ ತನ್ನ ಹತೋಟಿಯನ್ನು ಹೆಚ್ಚಿಗೆ ಮಾಡ್ತಾ ಇರುವಂತಹ ಸನ್ನಿವೇಶಗಳು ಮುಂಚೆಯಿಂದನೂ ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ಕೋಆಪರೇಟಿವ್ ಬ್ಯಾಂಕ್ಸ್ಗಳ ಒಂದು ಪ್ರತಿನಿಧಿ ಅಥವಾ ಅವರ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದಿಷ್ಟು ಕಂಟ್ರೋಲ್ ರೆಗ್ಯುಲೇಷನನ್ನು ತರಲಾಯಿತು. ಹಾಗೂ ಈಗ ಕೇಂದ್ರ ಸರ್ಕಾರ ಯೂನಿಯನ್ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ನ ಜಾರಿಗೆ ತಂದಿರುವಂಥದ್ದು. ಈ ಎಲ್ಲ ಸಂದರ್ಭಗಳನ್ನು ನೋಡಿದಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರುವಂತಹ ಸನ್ನಿವೇಶಗಳನ್ನು ನಾವು ನೋಡ್ತಿದ್ದೀವಿ. ಹಾಗಾದರೆ 2012ರಲ್ಲಿ ಬಂದಿರುವಂತಹ ಈ ಒಂದು ಮಸೂದೆ ಅಥವಾ ತಿದ್ದುಪಡಿಗೆ ಯಾಕೆ ಇವತ್ತು ಮಾತಾಡಲಾಗ್ತಿದೆ, ಮುಂಚೆ ಯಾರು ಮಾಡಿರಲಿಲ್ವಾ ಅಂತಂದಾಗ, ಗುಜರಾತ್ನ ಹೈಕೋರ್ಟು 2013ರಲ್ಲೇ ಈ ಒಂದು ತಿದ್ದುಪಡಿಗೆ ಸಂಬಂಧಿಸಿದಂತೆ ತನ್ನ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಆರ್ಟಿಕಲ್ 368 ಸಬ್ ಕ್ಲಾಸ್ 2ರ ಅಡಿಯಲ್ಲಿ ಅರ್ಧದಷ್ಟು ರಾಜ್ಯದ ಸಮ್ಮತಿಯನ್ನು ಏನು ದೇಶದಲ್ಲಿ ಪಡಿಬೇಕಾಗಿತ್ತು ಅದನ್ನು ಪಡೆದೇ ಇರುವಂತಹ ಕಾರಣಕ್ಕೆ ಸಂವಿಧಾನದ ತಿದ್ದುಪಡಿ ಆದಂತಹ 97ನೇ ತಿದ್ದುಪಡಿಯು ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರಿಗೆ ವಿರುದ್ಧವಾಗಿದೆ, ಅದಕ್ಕೋಸ್ಕರ ಇದನ್ನು ಹೊಡೆದು ಹಾಕ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಹೇಳಿತ್ತು. ಆ ಒಂದು ತೀರ್ಪಿಗೆ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಗುಜರಾತ್ ಹೈಕೋರ್ಟ್ನ ತೀರ್ಪನ್ನು ವಿರೋಧಿಸಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿತ್ತು. ಸರ್ವೋಚ್ಚ ನ್ಯಾಯಾಲಯವು ಈ ಒಂದು ತೀರ್ಪನ್ನು ಏನು ಪಾರ್ಟ್ 9B ಸಂವಿಧಾನದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆಯೋ ಇದರಿಂದಾಗಿ ರಾಜ್ಯ ಸರ್ಕಾರದ ಲೆಜಿಸ್ಲೇಟಿವ್ ಪವರ್ ಮೇಲೆ ವಿರೋಧಗಳು ಅಥವಾ ಅದರ ಅಡೆತಡೆಗಳನ್ನು ತರುವಂತಹ ಪ್ರಾವಧಾನಗಳು ಕಾಣ್ತಾ ಇರುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಾವಧಾನಗಳು 97ನೇ ತಿದ್ದುಪಡಿಯಿಂದಾಗಿ ತೆಗೆದುಹಾಕಲಾಗುತ್ತದೆ, ಪೂರ್ತಿ ಅಲ್ಲ ಅನ್ನುವಂಥದ್ದು. ಆದರೆ 73 ಮತ್ತು 74ನೇ ಸಂವಿಧಾನದ ತಿದ್ದುಪಡಿಯೋ ಸಹ ಪ್ರಶ್ನೆ ಕೇಳಬಹುದು ತಾವು. 73 ಮತ್ತು 74ನೇ ತಿದ್ದುಪಡಿಗೆ ಸಂಬಂಧಿಸಿದಂತೆ ತಮಗೆಲ್ಲ ಗೊತ್ತಿರುವಂತಹ ಮಾಹಿತಿ ಪಂಚಾಯತ್ ಮತ್ತು ಮುನ್ಸಿಪಾಲಿಟೀಸ್ನಲ್ಲಿ ಮಾಡಿದಂತಹ ಬದಲಾವಣೆ. ಸೊ ಪಂಚಾಯತ್ ಮತ್ತು ಮುನ್ಸಿಪಾಲಿಟೀಸು ಸಹ ರಾಜ್ಯ ಸರ್ಕಾರದ ಅಥವಾ ಸ್ಟೇಟ್ ಲಿಸ್ಟ್ ಕೆಳಗಡೆ ಕಾಣ್ತೀವಿ ನಾವು 7th ಶೆಡ್ಯೂಲಲ್ಲಿ ಅಂತ ಕೇಳಿದಾಗ, ಈ ಒಂದು ಬಿಲ್ಸ್ ಅಥವಾ ಸಂವಿಧಾನದ ತಿದ್ದುಪಡಿ ಯಾವಾಗ ತರಲಾಗಿತ್ತೋ ಆ ಸಂದರ್ಭದಲ್ಲಿ ಅರ್ಧದಷ್ಟು ರಾಜ್ಯಗಳ ಸಮ್ಮತಿಯನ್ನು ಪಡೆದಿದ್ರು. ಆ ಒಂದು ನಿಟ್ಟಿನಲ್ಲಿ ಇವು ಕಾನ್ಸ್ಟಿಟ್ಯೂಷನಲಿ ವ್ಯಾಲ್ಯೂಡ್ ಆಗಿದ್ವು. ಬಟ್ 97ನೇ ತಿದ್ದುಪಡಿ ಏನಾಗಿದೆ, ರಾಜ್ಯಗಳ ಸಮ್ಮತಿಯನ್ನು ಪಡೆದೇ ಇರುವಂತಹ ಕಾರಣಕ್ಕೆ ಅದನ್ನು ಸ್ಟ್ರೈಕ್ ಆಫ್ ಮಾಡಲಾಗ್ತಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಅಂದರೆ ದೇಶದಲ್ಲಿ ಇರುವಂತಹ ರಾಜ್ಯ ಸರ್ಕಾರಗಳ ಅಧಿನಿಯಮದಲ್ಲಿ ಏನು ಕೋಆಪರೇಟಿವ್ ಸೊಸೈಟೀಸ್ಗಳಿದ್ದಾವೋ ಅದರ ಮೇಲೆ ಕೇಂದ್ರ ಸರ್ಕಾರ ಯಾವ ರೀತಿಯ ಒಂದು ಅಬ್ಸರ್ವೇಷನ್ ಆಗಿರ್ಬೋದು ರೆಗ್ಯುಲೇಷನ್ಸನ್ನು ಮಾಡಲು ಸಾಧ್ಯವಿಲ್ಲ. ಅವರೇನೇ ಮಾಡ್ಕೊಳ್ಳೋ ಹಾಗಿದ್ರು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ಗಳಿಗೆ ಸಂಬಂಧಿಸಿದಂತೆ ಮಾತ್ರ ಮಾಡುವಂತಹ ಪ್ರಾವಧಾನಗಳನ್ನು ಅಥವಾ ವಿಷಯವನ್ನು ಸರ್ವೋಚ್ಚ ನ್ಯಾಯಾಲಯವು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ಗಳಲ್ಲಿ ತಾವು ಏನಾದರೂ ಮಾಡ್ಕೊಳ್ಳಿ, ಬಟ್ ರಾಜ್ಯ ಸರ್ಕಾರಗಳ ಕೋಆಪರೇಟಿವ್ ಸೊಸೈಟೀಸ್ಗಳಲ್ಲಿ ತಾವು ಯಾವುದೇ ಬದಲಾವಣೆಯನ್ನು ಮಾಡಲು ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನು ಸರ್ವೋಚ್ಚ ನ್ಯಾಯಾಲಯವು ಈ ಒಂದು ತೀರ್ಪಲ್ಲಿ ಹೇಳ್ತಾ ಇರುವಂಥದ್ದು. ಇದನ್ನೆಲ್ಲ ನೋಡಿದಾಗ ದೇಶದಲ್ಲಿ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಕೋಆಪರೇಟಿವ್ ಸೆಕ್ಟರನ್ನು ಅಥವಾ ಕೋಆಪರೇಟಿವ್ ಸೊಸೈಟೀಸನ್ನು ಕೇಂದ್ರ ಸರ್ಕಾರ ಕಬಳಿಸಿಕೊಳ್ಳಲು ಪ್ರಯತ್ನಗಳನ್ನು ನಡೆಸ್ತಾ ಇದೆ ಅಂತಂದರೆ ಇಲ್ಲಿ ಕೊಟ್ಟಿರುವಂತಹ ತೀರ್ಪು ತಾವು ಯಾವುದೇ ಬೇಸಿಕ್ ಸ್ಟ್ರಕ್ಚರು ಅಥವಾ ಬೇರೆ ವಿಷಯಕ್ಕಲ್ಲ. ಸರ್ವೋಚ್ಚ ನ್ಯಾಯಾಲಯವು ಈ ತೀರ್ಪನ್ನು ಅಥವಾ ಈ ಒಂದು ತಿದ್ದುಪಡಿಯನ್ನು ಹೊಡೆದಾಕ್ತಾ ಇರುವಂಥದ್ದು ಅರ್ಧ ರಾಜ್ಯಗಳ ಸಮ್ಮತಿಯನ್ನು ಪಡೆದೇ ಇರುವಂತಹ ಕಾರಣಕ್ಕೆ ಅಂತ ಹೇಳಿರುವಂಥದ್ದು. ಈಗ ಕೇಂದ್ರ ಸರ್ಕಾರ 97ನೇ ತಿದ್ದುಪಡಿಯನ್ನು ತೆಗೆದುಹಾಕಿಬಿಟ್ಟು ಒಂದು ಹೊಸ ತಿದ್ದುಪಡಿಯನ್ನು ತಂದು ಅದರಲ್ಲಿ ಅರ್ಧದಷ್ಟು ರಾಜ್ಯಗಳ ಸಮ್ಮತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಯಾಕಂದರೆ ದೇಶದಲ್ಲಿ ಇರುವಂತಹ 28 ಏನು ರಾಜ್ಯದ ಅಸೆಂಬ್ಲೀಸ್ಗಳಿದ್ದಾವೋ ಅದರಲ್ಲಿ 18 ಅಸೆಂಬ್ಲಿಗಳಲ್ಲಿ BJP ತನ್ನ ಪವರನ್ನು ಹೊಂದಿಕೊಂಡಿದೆ. ಸೊ ಈ ಒಂದು ಬಿಲ್ಲನ್ನು ಮತ್ತೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿ ಕೋಆಪರೇಟಿವ್ ಸೊಸೈಟೀಸ್ಗಳ ಮೇಲೆ ತನ್ನ ಹತೋಟಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ. ಆದರೆ
ಇವತ್ತು ಫೆಡರಲಿಸಮ್ ಅನ್ನುವಂಥದ್ದು ದೇಶದಲ್ಲಿ ಬಹುಮುಖ್ಯವಾಗಿರುವಂಥದ್ದು. ರಾಜ್ಯ ಸರ್ಕಾರಗಳಿಗೂ ಸಹ ತನ್ನದೇ ಆದ ಒಂದು ಹತೋಟಿ, ಇಂಡಿಪೆಂಡೆನ್ಸ್ ಅನ್ನು ಕೊಡುವ ಅವಶ್ಯಕತೆ ಇದೆ. ಸೊ ಕೇಂದ್ರ ಸರ್ಕಾರ ಮತ್ತೆ ಹೊಸ ಒಂದು ಮಸೂದೆಯನ್ನು ತಂದು ಈ ಒಂದು ಕೋಆಪರೇಟಿವ್ ಸೊಸೈಟೀಸಿಗೆ ಸಂಬಂಧಿಸಿದಂತೆ ಬದಲಾವಣೆಗಳನ್ನು ಮಾಡೋದು ಬಿಟ್ಟು ದೇಶದಲ್ಲಿ ಇರುವಂತಹ ಬೇರೆ ಸಮಸ್ಯೆಗಳ ಮೇಲೆ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಇಂದಿನ ಮುಂದಿನ ಆರ್ಟಿಕಲ್, ಜಾಪನೀಸ್ ಎಜುಕೇಷನ್ ಸ್ಪೆಲ್ಸ್ ಹಾಲಿಸ್ಟಿಕ್ ಡೆವಲಪ್ಮೆಂಟ್. ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಕೋವಿಡ್-19 ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಶಿಕ್ಷಣದ ಮೇಲೆ ಬಹುದೊಡ್ಡ ಇಂಪ್ಯಾಕ್ಟ್ ಆಗಿದೆ ಅನ್ನುವಂಥದ್ದು. ಸೊ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಜಾಪನೀಸ್ ಶಿಕ್ಷಣ ವ್ಯವಸ್ಥೆಯಿಂದ ಏನು ಕಲಿಯಲು ಇದೆ ಅನ್ನುವಂತಹ ವಿಷಯದ ಬಗ್ಗೆ ನಾವಿಲ್ಲಿ ಮುಖ್ಯವಾಗಿ ಮಾತಾಡ್ತಿರುವಂತಹ ವಿಷಯ. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಎಜುಕೇಷನ್ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಸಬ್ ಟಾಪಿಕ್ಗೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ಶಿಕ್ಷಣ ಏನಕ್ಕೆ ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ವಿಷಯವನ್ನು ನೋಡಿದಾಗ 2 ಲಾಭಗಳು ನಮಗೆ ಕಾಣುವಂಥದ್ದು. ಮೊದಲನೇದು ಪ್ರೈವೇಟ್, ಎರಡನೇದು ಸೋಷಿಯಲ್ ರಿಟರ್ನ್. ಸೊ ಸಾಮಾಜಿಕ ಬೆಳವಣಿಗೆ ಅಂತಲೇ ಹೇಳಬಹುದು. ಸೊ ಪ್ರೈವೇಟ್ ರಿಟರ್ನ್ಸಲ್ಲಿ ಮಾತಾಡಿದಾಗ ಶಿಕ್ಷಣ ಅನ್ನುವಂಥದ್ದು ಆ ಒಬ್ಬ ವ್ಯಕ್ತಿಯ ವ್ಯಾಲ್ಯೂವನ್ನು ಹೆಚ್ಚಿಸುತ್ತದೆ. ಅಂದರೆ ಅವನು ಪಡೆಯುವಂತಹ ಶಿಕ್ಷಣದ ಜೊತೆಯಲ್ಲಿ ಅವನು ಗಳಿಸುವಂತಹ ಹಣದ ಒಂದು ಬೆಳವಣಿಗೆಯೂ ಜಾಸ್ತಿ ಆಗುತ್ತದೆ ಅನ್ನುವಂಥದ್ದು. ಆದರೆ ಸೋಷಲ್ ರಿಟರ್ನ್ ಅನ್ನುವಂಥದ್ದು ಸಾಮಾಜಿಕ ಬೆಳವಣಿಗೆಗೋಸ್ಕರ ಬಹುಮುಖ್ಯವಾಗಿರುತ್ತದೆ. ಸೊ ಇದು ಇಂಡಿವಿಜುವಲ್ ಬೆಳವಣಿಗೆಗೋಸ್ಕರ ಲಾಭವನ್ನು ಕೊಡುವಂಥದ್ದು ಪ್ರೈವೇಟ್, ಹಾಗೂ ಸೋಷಲ್ ಸೊಸೈಟಿ ಸಮಾಜದ ಮಟ್ಟದಲ್ಲಿ ಕೊಡುವಂತಹ ಲಾಭವಾಗಿರುತ್ತದೆ. ಪ್ರೈವೇಟ್ ಏನಿದೆ ಲಾಭ, ಅದು ಶಿಕ್ಷಣ ಎಷ್ಟು ಪಡ್ಕೋತಾ ಹೋಗ್ತೀವೋ ಅಷ್ಟು ಜಾಸ್ತಿ ಆಗುತ್ತಾ ಹೋಗುತ್ತೆ. ಆದರೆ ಸಾಮಾಜಿಕ ರಿಟರ್ನ್ಸ್ ಏನಿದೆ ಅದು ಎಲಿಮೆಂಟರಿ ಲೆವೆಲ್ಸಿಂದನೇ ನಾವು ಬೆಳೆಸಬೇಕಾಗಿರುತ್ತದೆ. ವಿದ್ಯಾರ್ಥಿಗಳಲ್ಲಿ ಕೈ ತೊಳ್ಕೊಳ್ಳುವಂಥದ್ದಾಗಿರಬಹುದು, ವಾಶ್ರೂಮ್ ಯೂಸ್ ಮಾಡುವಂಥದ್ದಾಗಿರ್ಬೋದು, ಪಬ್ಲಿಕ್ ಪ್ರಾಪರ್ಟಿಯನ್ನು ಸಂರಕ್ಷಿಸುವಂಥದ್ದಾಗಿರ್ಬೋದು. ಈ ರೀತಿಯ ಕಲೆಕ್ಟಿವ್ ರಿಟರ್ನ್ಸ್ಗಳನ್ನು ನಾವು ಅಥವಾ ಸೋಷಲ್ ವ್ಯಾಲ್ಯೂಸ್ಗಳನ್ನು ಮಕ್ಕಳಲ್ಲಿ ಬೆಳೆಸಲು ಈ ಒಂದು ಶಿಕ್ಷಣದಿಂದಲೇ ಸಾಧ್ಯ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಈಗ ಮುಂದಿನ ವರ್ಷ ಅಥವಾ ಈ ವರ್ಷದ ಶಿಕ್ಷಣ ವ್ಯವಸ್ಥೆ ಶುರು ಆಗಬೇಕಾದ್ರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಒಳಗೊಂಡಂತಹ ಅಥವಾ ಈ ಒಂದು ಫ್ರೇಮ್ವರ್ಕನ್ನು ಒಳಗೊಂಡಂತಹ ಶಿಕ್ಷಣ ವ್ಯವಸ್ಥೆ ಹೊರಬರ್ತಾ ಇರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ದೇಶದಲ್ಲಿ ಏನು ಇಂಪಾರ್ಟೆನ್ಸ್ ಕೊಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಉದಾಹರಣೆಗೆ ಶಿಕ್ಷಣ ಅಂದರೆ ಏನು ಅಂತಂದಾಗ ಶಿಕ್ಷಣ ಎಲ್ಲವನ್ನ ಒಳಗೊಂಡಿರುತ್ತದೆ. ನಮ್ಮ ಆತ್ಮಬಲ ಮತ್ತು ನಮ್ಮಲ್ಲಿ ಇರುವಂತಹ ಕೆಪಾಸಿಟಿಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ. ಸೊ ಆ ಒಂದು ಕೆಪಾಸಿಟಿ ಇಂಡಿವಿಜುವಲ್ಲೂ ಆಗಿರಬಹುದು, ಸೊಸೈಟಿ ಲೆವೆಲಲ್ಲೂ ಆಗಿರಬಹುದು. ಕೋವಿಡ್-19 ಪ್ಯಾಂಡಮಿಕ್ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೆಲ್ಲ ಬದಲಾವಣೆಗಳು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದೆ. ಉದಾಹರಣೆಗೆ ಕೋವಿಡ್-19 ಪ್ಯಾಂಡಮಿಕ್ನಿಂದಾಗಿ ಜನರು ಮನೆಯ ಕೆಲಸದವ್ರನ್ನ ಉಪಯೋಗಿಸಲು ಸಾಧ್ಯವಾಗಿರಲಿಲ್ಲ. ಆ ಸಮಯದಲ್ಲಿ ಅವರೇ ಕಸ ಹೊಡ್ಕೋಬೇಕಿತ್ತು, ಅವರೇ ಕ್ಲೀನ್ ಮಾಡ್ಕೋಬೇಕಿತ್ತು, ಬಟ್ಟೆಯನ್ನು ಅವರೇ ಶಿಸ್ತಿಂದ ಇರಬೇಕಾಗಿತ್ತು. ಬಟ್ ಈ ಒಂದು ವ್ಯಾಲ್ಯೂಸನ್ನು ವಿದ್ಯಾರ್ಥಿಗಳಲ್ಲಿ ನಾವು ತುಂಬದೇ ಇದ್ದಾಗ ಮುಂದಿನ ದಿನಗಳಲ್ಲಿ ಇನ್ನೊಂದು ಸರಿ ಈ ರೀತಿಯ ಸಂದರ್ಭಗಳು ಬಂದಾಗ ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟ ಆಗುತ್ತದೆ ಅನ್ನುವಂಥದ್ದು ಮೊದಲನೇದು. ಎರಡನೇದು, ಈ ಒಂದು ವ್ಯವಸ್ಥೆಯನ್ನು ನಾವು ಎಲಿಮೆಂಟರಿ ಸ್ಕೂಲ್ಸಿಂದನೇ ತರುವ ಅವಶ್ಯಕತೆ ಇದೆ. 2011ರ ಸುನಾಮಿ ಆದ ಜಪಾನ್ನಲ್ಲಿ ಆವಾಗ ಬಂದಂತಹ ವಿಡಿಯೋ ಪ್ರಕಾರ ಏನೆಲ್ಲ ರೇಷನ್ಗಳು ಅಥವಾ ವ್ಯವಸ್ಥೆ ಬೇಕಾಗಿತ್ತು ಡಿಸಾಸ್ಟರ್ ಆದ ನಂತರ, ಮೆಡಿಸಿನ್ಸ್ ಆಯಿತು, ಆ ಸಂದರ್ಭದಲ್ಲಿ ಜನ ಭಯಗೊಳ್ಳದೆ ಅಥವಾ ಒಬ್ರಿಗೊಬ್ರು ಹೊಡ್ಕೊಳ್ಳದೆ ಕ್ಯೂವಲ್ಲಿ ನಿಂತು ಎಲ್ಲರೂ ತಾಳ್ಮೆಯಿಂದ ಆ ಒಂದು ರಿಲೀಫನ್ನು ಪಡ್ಕೊಂಡ್ರು. ಕೊರೋನಾ ವೈರಸ್ ಸಮಯದಲ್ಲೂ ಸಹ ಜಪಾನಿನ ಎಷ್ಟೋ ಶಾಲೆಗಳು ಮುಚ್ಚಿರಲಿಲ್ಲ. ಯಾಕಂದರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ, ಸೋಷಲ್ ಡಿಸ್ಟೆನ್ಸ್ ಆಯಿತು ಅಥವಾ ಕ್ಲೀನ್ಲಿನೆಸ್, ಹೈಜೀನ್ ಮೇಂಟೈನ್ ಮಾಡೋದಾಯಿತು, ಇವೆಲ್ಲ ಬಿಹೇವಿಯರು ಆ ವ್ಯಕ್ತಿಗಳಲ್ಲಿ, ಮಕ್ಕಳಲ್ಲಿ ಮುಂಚೆಯಿಂದನೇ ಬಂದಿದ್ವು. ಸೊ ಆ ಒಂದು ನಿಟ್ಟಿನಲ್ಲಿ ಜಪಾನಿನ ಶಿಕ್ಷಣ ವ್ಯವಸ್ಥೆ ಮುಚ್ಚಿ ಹೋಗಿರಲಿಲ್ಲ. ಇವೆಲ್ಲದನ್ನು ನೋಡಿದಾಗ ಜಪಾನಿನಲ್ಲಿ ಏನು ಮಾಡಿರುವ ಕಾರಣದಿಂದಾಗಿ ಇವತ್ತು ಇದು ಸಾಧ್ಯವಾಗಿದೆ ಅನ್ನುವಂತಹ ವಿಷಯವನ್ನು ನಾವಿಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಒಟ್ಟಾರೆ ಇಡೀ ಆರ್ಟಿಕಲಲ್ಲಿ ನಾವು 3 ಜಾಪನೀಸ್ ಪದಗಳ ಬಗ್ಗೆ ಅರ್ಥೈಸಿಕೊಳ್ಳುವ ಅವಶ್ಯಕತೆ ಇರುತ್ತದೆ. ಮೊದಲನೇದು ಚಿ ತೋಕು ತೈ ಅಂಥೇಳಿ. ಇದು ಬಹಳ ಇಂಪಾರ್ಟೆಂಟ್. ಆ್ಯಕ್ಚುಲಿ ಯಾವುದೇ ಒಂದು ಎಸ್ಸೆ ಬರಿಬೇಕಾದ್ರೆ ಈ ರೀತಿಯ ಪದಗಳನ್ನು ಉಪಯೋಗಿಸಿದಾಗ ನಮಗೆ ಒಂದಿಷ್ಟು ಅಪ್ಪರ್ ಹ್ಯಾಂಡ್ ಬೇರೆ ಎಸ್ಸೆಗಳಿಗೆ ಕಂಪೇರ್ ಮಾಡಿದರೆ ಸಿಗುತ್ತದೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಹಾಗೂ ಕೈಜೆನ್ ಅನ್ನುವಂಥದ್ದು, ಈ ಪದಗಳ ಅರ್ಥನೂ ಸಹ ನಾನು ಮುಂದೆ ಡಿಸ್ಕಷನ್ ಮಾಡಬೇಕಾದ್ರೆ ನಾನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಚಿ ತೋಕು ತೈ ಬಗ್ಗೆ ನೋಡೋಣ. ಚಿ ತೋಕು ತೈ ಅಂತಂದರೆ ಜಪಾನ್ನಲ್ಲಿ ಇರುವಂತಹ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅಸೆಸ್ಮೆಂಟ್ ಏನು ನಡೀತಿದೆಯೋ ಆ ಒಂದು ಅಸೆಸ್ಮೆಂಟ್ನ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಬರೀ ಅಕಾಡೆಮಿಕ್ಸ್ ಅಂದರೆ ಅವ್ರು ಎಷ್ಟು ಜ್ಞಾನವನ್ನು ಪಡ್ಕೊಂಡಿದ್ದಾರೆ, ಸೋಷಲ್ ಸೈನ್ಸು, ಹಿಸ್ಟ್ರಿ, ಮ್ಯಾಥ್ಸು, ಅದಲ್ಲದೆ ನಾನ್ ಕಾಗ್ನೇಟಿವ್ ಎಲಿಮೆಂಟ್ಸ್ ಮೇಲೂ ಫೋಕಸ್ ಮಾಡಲಾಗುತ್ತದೆ. ಅದಕ್ಕೆ ನಾವು ಚಿ ತೋಕು ತೈ ಅಂತ ಕರಿತಿರುವಂಥದ್ದು.
ಚಿ ಅಂತಂದರೆ ಅಕಾಡೆಮಿಕ್ಸ್, ಏನೆಲ್ಲ ವಿಷಯಗಳನ್ನು ಅವರು ತಿಳ್ಕೊಂಡಿದ್ದಾರೆ, ಎಷ್ಟು ತಿಳ್ಕೊಂಡಿದ್ದಾರೆ ಅವರ ವಯಸ್ಸಿಗೆ ಅನುಗುಣವಾಗಿ ಅನ್ನುವಂತಹ ವಿಷಯಕ್ಕೆ ಚಿ ಅಂತ ಹೇಳಿಕೊಡುತ್ತಾರೆ. ತೋಕು ಅಂತಂದರೆ ಎಷ್ಟು ಅವನು ಮೆಂಟಲಿ ಅಲರ್ಟ್ ಇದ್ದಾನೆ, ಎಷ್ಟು ಸೆಲ್ಫ್ ಡಿಸಿಪ್ಲಿನ್ ಇದ್ದಾನೆ, ಎಷ್ಟು ಕೋಆಪರೇಟಿವ್ ಇದ್ದಾನೆ, ಟೀಮ್ ಬಿಲ್ಡಿಂಗ್ ಏನಿದೆ ಅವ್ರದ್ದು ಅನ್ನುವಂಥದ್ದು. ಸೊ ಅದು ತೋಕು ಅಂತ ತೋರಿಸ್ಕೊಡ್ತದೆ. ಹಾಗೆ ತೈ ಅಂತಂದರೆ ವಿದ್ಯಾರ್ಥಿಯಲ್ಲಿ ಇರುವಂತಹ ದೈಹಿಕ ಕ್ಷಮತೆ ಹಾಗೂ ದೈಹಿಕ ಚಟುವಟಿಕೆ ಎಷ್ಟರ ಮಟ್ಟಿಗೆ ಇದೆ ಅಂತೆ. ಅಂದರೆ ಜಪಾನ್ನಲ್ಲಿ ಮಿನಿಸ್ಟ್ರಿ ಆಫ್ ಎಜುಕೇಷನ್, ಕಲ್ಚರ್, ಸ್ಪೋರ್ಟ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಶಿಕ್ಷಣ ವ್ಯವಸ್ಥೆಯನ್ನು ನಡೆಸ್ತಾ ಇದೆಯೋ ಬರೀ ಅಕಾಡೆಮಿಕ್ಸ್ನಲ್ಲಿ ಅಸೆಸ್ಮೆಂಟ್ ಮಾಡೋದಲ್ಲದೆ ಅವರ ಟೀಮ್ ಬಿಲ್ಡಿಂಗ್, ಮೈಂಡ್ಫುಲ್ನೆಸ್, ಅಲರ್ಟ್ನೆಸ್, ಅದಲ್ಲದೆ ಫಿಸಿಕಲ್ ಆ್ಯಕ್ಟಿವಿಟಿಯ ಮೇಲೂ ಈ ಮೂರು ಚಿ, ತೋಕು, ತೈ ಮೇಲೂ ಸಹ ಅಸೆಸ್ಮೆಂಟನ್ನು ಮಾಡಿ ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಯ ಬಗ್ಗೆ ಆಲೋಚಿಸುತ್ತದೆ. ಭಾರತದಲ್ಲಿ ನಾವು ಬರೀ ಅಕಾಡೆಮಿಕ್ಸಲ್ಲಿ ಫೋಕಸ್ ಮಾಡ್ತಾ ಇರೋದ್ರಿಂದ ಮನುಷ್ಯನ ಅಥವಾ ವಿದ್ಯಾರ್ಥಿಗಳಲ್ಲಿ ಇರುವಂತಹ ಸಾಮಾಜಿಕ ನಡವಳಿಕೆ ಏನಿದೆ ಅದರಲ್ಲಿ ನಾವು ಹೆಚ್ಚಿನ ಬದಲಾವಣೆಯನ್ನು ಕಾಣಲು ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು. ವಿದ್ಯಾರ್ಥಿಗಳಲ್ಲಿ ನೈತಿಕ ಶಿಕ್ಷಣ, ಮಾರಲ್ ಎಜುಕೇಷನ್ ಅಂತ ಏನು ಕರಿತೀವೋ, ಈ ನೈತಿಕ ಶಿಕ್ಷಣದಿಂದಾಗಿ ಸಾಮಾಜಿಕ ರೆಸ್ಪಾನ್ಸಿಬಿಲಿಟಿ ಆಗಿರಬಹುದು, ಹಾಗೂ ಅಕ್ಕಪಕ್ಕದವರ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ಹಾಗೂ ನಿಸರ್ಗದ ಜೊತೆ ಹೇಗೆ ಒಡನಾಟವಿರಬೇಕು ಅನ್ನುವಂತಹ ವಿಷಯದ ಬಗ್ಗೆಯೂ ಈ ಒಂದು ನೈತಿಕ ಶಿಕ್ಷಣ ಹೇಳಿಕೊಡುತ್ತದೆ. ಉದಾಹರಣೆಗೆ ಜಪಾನ್ನಲ್ಲಿ ಸಮ್ಮರ್ ವೆಕೇಷನ್ ಇದ್ದಾಗ ವಿದ್ಯಾರ್ಥಿಗಳು ಪಾರ್ಕ್ಗಳಿಗೆ ಹೋಗಿಬಿಟ್ಟು ಮರಗಿಡಗಳಾದವು ಅಥವಾ ಅಲ್ಲಿ ಇರುವಂತಹ ಗಿಣಿ ಆಯಿತು, ಪಕ್ಷಿಗಳಾಯಿತು, ಅವುಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿಕೊತಾರೆ. ಹಾಗೂ ವಿದ್ಯಾರ್ಥಿಗಳು ಮೊದಲನೇ ಗ್ರೇಡಿಗೆ ಬಂದಾಗಲೇ ಅವರು ತಮ್ಮ ವಾಶ್ರೂಮನ್ನು ತಾವೇ ಕ್ಲೀನ್ ಮಾಡ್ತಾರೆ, ಶಾಲೆಯ ಕ್ಲಾಸ್ ರೂಮ್ಗಳನ್ನು ಸ್ವಚ್ಛಗೊಳಿಸ್ತಾರೆ, ಹಾಗೂ ವಿದ್ಯಾರ್ಥಿಗಳಿಗೆ ಊಟವನ್ನು ಹಂಚೋದಾಗಿರಬಹುದು. ಇವೆಲ್ಲವೂ ಅಲ್ಲದೆ ಯಾವಾಗಲೂ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಯಾವುದು ಕಾರ್ ನಿಂತಿರುತ್ತದೆಯೋ ಅವರು ಕ್ರಾಸ್ ಆಗಲಿ ಅಂಥೇಳಿ ಆ ಕಾರ್ದವನಿಗೆ ಬಗ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಇವೆಲ್ಲವೂ ಸಾಮಾಜಿಕ ಒಳಿತಿಗೆ, ಸಾಮಾಜಿಕ ಬೆಳವಣಿಗೆಗೆ ಬಹುಮುಖ್ಯವಾಗಿರುವಂಥದ್ದು. ಆ್ಯಂಡ್ ಈ ಒಂದು ನೈತಿಕ ಶಿಕ್ಷಣವನ್ನು ಎಲಿಮೆಂಟರಿ ಸ್ಕೂಲಲ್ಲೇ ನಾವು ಮಕ್ಕಳಲ್ಲಿ ಬೆಳೆಸಿದಾಗ ಆ ಒಂದು ಮರ ಮುಂದಿನ ದಿನ ಫಲವತ್ತಾಗಿ ಹಾಗೂ ಒಳ್ಳೆಯದಾಗಿ ಬೆಳೆಯುತ್ತದೆ. ಯಾಕಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅನ್ನುವಂತಹ ಸ್ಟೇಟ್ಮೆಂಟ್ನ ಹಾಗೆ ಶಿಕ್ಷಣ ಹಾಗೂ ನೈತಿಕ ಬೆಲೆ ಅನ್ನುವಂಥದ್ದು ವಿದ್ಯಾರ್ಥಿಗಳಲ್ಲಿ ಮಕ್ಕಳ ಸಮಯದಲ್ಲೇ ಅಥವಾ ಯಂಗ್ ಏಜಲ್ಲೇ ಹಾಕುವಂತಹ ಅವಶ್ಯಕತೆ ಇರುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಉದಾಹರಣೆಗೆ 2018ರಲ್ಲಿ ರಷ್ಯಾದಲ್ಲಿ ನಡೀತಾ ಇರುವಂತಹ ಫುಟ್ಬಾಲ್ ಸಮಯದಲ್ಲಿ ಜಾಪನೀಸ್ ಟೀಮ್ಸ್ ಗೆದ್ದಿತ್ತು. ಜಾಪನೀಸ್ ಟೀಮ್ ಗೆದ್ದಾಗ ಅಲ್ಲಿನ ಫ್ಯಾನ್ಸು ಆ ಒಂದು ಸ್ಟೇಡಿಯಂನಲ್ಲಿ ಅಥವಾ ಆ ಒಂದು ರೋ ಅಲ್ಲಿ ಇದ್ದಂತಹ ಕಸವನ್ನು ಕ್ಲೀನ್ ಮಾಡಿ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದರು. ಇವೆಲ್ಲ ನೋಡಿದಾಗ ಜಪಾನ್ನಲ್ಲಿ ಮಾಡಿದಂತಹ ಶಿಕ್ಷಣದ ವ್ಯವಸ್ಥೆ ಏನು ಮಾಡಲಾಗಿದೆಯೋ ಅದರಿಂದಾಗಿ ತುಂಬ ಲಾಭವನ್ನು ಪಡೆದಿದೆ ಅನ್ನುವಂಥದ್ದು. ಅಂದರೆ ಮೊದಲಿಂದನೂ ಜಪಾನ್ ಹೀಗೆ ಇತ್ತ ಅಂತಂದರೆ ಇಲ್ಲ. 1970ರಲ್ಲಿ ಜಪಾನ್ ಈ ಒಂದು ಚಿ, ತೋಕು, ತೈ ಅನ್ನುವಂತಹ ಅಪ್ರೋಚನ್ನು ಇಂಪ್ಲಿಮೆಂಟ್ ಮಾಡಿ ಇವತ್ತು ಈ ರಿಸಲ್ಟ್ಸನ್ನು ಕಾಣಲು ಸಾಧ್ಯವಾಗಿರುವಂಥದ್ದು. ಇವೆಲ್ಲ ನೋಡಿದಾಗ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲೂ ಈ ರೀತಿಯ ಬೆಳವಣಿಗೆ ತಂದಾಗ ನಾವು ಕೈಸನ್ನನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಜಾಪನೀಸ್ನಲ್ಲಿ ಕೈಸನ್ ಅಂತಂದರೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಅಂತ, ಅಂದರೆ ಹಂತ ಹಂತವಾಗಿ ವಿದ್ಯಾರ್ಥಿಗಳಲ್ಲಿ ಬೆಳವಣಿಗೆಯನ್ನು ಕಾಣಲು ಸಾಧ್ಯವಾಗುತ್ತದೆ. ಸೊ ಆ ನಿಟ್ಟಿನಲ್ಲಿ ಜಪಾನ್ ಶಿಕ್ಷಣ ವ್ಯವಸ್ಥೆ ಹೇಗೆ ಸಕ್ಸಸ್ಸನ್ನು ಕಾಣಲು ಸಾಧ್ಯವಾಯಿತೋ ಭಾರತದಲ್ಲೂ ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ ನಾವು ಸಕ್ಸಸ್ಸನ್ನು ಕಾಣಲು ಸಾಧ್ಯವಾಗುತ್ತದೆ. ಹಾಗೆ ಕಲೆಕ್ಟಿವಿಸಮ್, ಟೀಮ್ ಬಿಲ್ಡಿಂಗ್, ಟೀಮ್ ಪ್ಲೇಯರ್ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಸಹ ಈ ಒಂದು ಆರ್ಟಿಕಲಲ್ಲಿ ನಾವು ತಿಳ್ಕೊಬೇಕಾಗಿರುವಂತಹ ವಿಷಯ. ಮುಂದಿನ ಆರ್ಟಿಕಲ್, ನೋ ನೀಡ್ ಫಾರ್ ಡ್ರಾಸ್ಟಿಕ್ ಪಾಪ್ಯುಲೇಷನ್ ಪಾಲಿಸಿ. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಅಸ್ಸಾಂ ಮತ್ತು ಉತ್ತರ ಪ್ರದೇಶ ಸರ್ಕಾರ ಏನು ಪಾಪ್ಯುಲೇಷನ್ ಜನಸಂಖ್ಯಾ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಮಸೂದೆಗಳನ್ನು ಹೊರತರ್ತಾ ಇದೆಯೋ ಅದರ ಬಗ್ಗೆ ನಾವು ಇಲ್ಲಿ ಸಂಕ್ಷಿಪ್ತ ವಿವರಣೆಯನ್ನು ನೋಡಲಿದ್ದೇವೆ. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆಗೆ ನಮಗೆ GS ಪೇಪರ್ 2 ಪಾಪ್ಯುಲೇಷನ್ ಆ್ಯಂಡ್ ಇಟ್ಸ್ ಅಸೋಸಿಯೇಟೆಡ್ ಇಶ್ಯೂಸಿಗೆ ಸಂಬಂಧಿಸಿದಂಥ ಟಾಪಿಕ್ಕಿಗೆ ಅನುಕೂಲವಾಗುವಂತಹ ವಿಷಯವಾಗಿರುತ್ತದೆ. ಉತ್ತರ ಪ್ರದೇಶ ಸರ್ಕಾರದ ಬಗ್ಗೆ ತಮಗೆಲ್ಲ ಮಾಹಿತಿ ಗೊತ್ತೇ ಇದೆ. ಹಿಂದಿನ ಸುದ್ದಿ ವಿಶ್ಲೇಷಣೆಯಲ್ಲೂ ನಾವು ನೋಡಿದ್ವಿ. ಉತ್ತರ ಪ್ರದೇಶ ಪಾಪ್ಯುಲೇಷನ್ ಕಂಟ್ರೋಲ್, ಸ್ಟೆಬಿಲೈಸೇಷನ್ ಆ್ಯಂಡ್ ವೆಲ್ಫೇರ್ ಬಿಲ್ 2021 ಜಾರಿಗೆ ತರಲಾಗಿತ್ತು. ಈ ಒಂದು ಬಿಲ್ನ ಅಡಿಯಲ್ಲಿ 2 ಚೈಲ್ಡ್ ಪಾಲಿಸಿಯನ್ನು ಮಾಡಲಾಗಿದೆ. ಅಂದರೆ ಪ್ರತಿಯೊಂದು ಕುಟುಂಬವು 2 ಮಕ್ಕಳನ್ನು ಮಾತ್ರ ಮಾಡಿಕೊಳ್ಳುವಂತಹ ಪ್ರಾವಧಾನ. ಯಾರಾದರೂ ಇದನ್ನು ಫಾಲೋ ಮಾಡದೇ ಇದ್ದಿದ್ದಲ್ಲಿ ಅವರಿಗೆ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ಕಂಟೆಸ್ಟ್ ಮಾಡುವಂತಹ ವಿರೋಧವನ್ನು ಕೊಡ್ತಾ ಇರುವಂಥದ್ದು, ಹಾಗೆ ಯಾವುದೇ ಸರ್ಕಾರಿ ಜಾಬ್ಸ್ಗಳಲ್ಲಿ ಅಥವಾ ಉದ್ಯೋಗ ಅವಕಾಶಗಳನ್ನು ಅವರಿಗೆ ಕೊಡೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿತ್ತು. ಈ ಒಂದು ನಿಟ್ಟಿನಲ್ಲಿ ಅಸ್ಸಾಮು ಸಹ ಅಥವಾ ಅಸ್ಸಾಂನಲ್ಲಿ ಇರುವಂತಹ BJP ಸರ್ಕಾರವು ಸಹ ಈ ರೀತಿಯ ಒಂದು ಜನಸಂಖ್ಯಾ ನಿಯಂತ್ರಣ ಮಸೂದೆಯನ್ನು ತರಲು ಮುಂದಾಗ್ತಾ ಇದೆ. ಆ್ಯಂಡ್ ಕೆಲವೊಂದು ರೀಜನ್ಸ್ನಲ್ಲಿ
ಪಾಪ್ಯುಲೇಷನ್ ಆರ್ಮಿ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ತರ್ತಾ ಇದೆ. ಜನ ಏನಾದರೂ ಕೇಳಲಿಲ್ಲ ಅಥವಾ ಜನರು ಮಾಡಬೇಕು ಅಂತ ಹೇಳಿ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಾವಧಾನವನ್ನು ಅಸ್ಸಾಂನಲ್ಲಿ ಮಾಡ್ತಾ ಇರುವಂಥದ್ದು. ಬಟ್ ಈ ಎರಡು ರಾಜ್ಯಗಳು ಮೋಸ್ಟ್ಲಿ ಯೂನಿಯನ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ 2019ರಲ್ಲಿ ತಂದಂತಹ ರಿಪೋರ್ಟ್ ಬಗ್ಗೆ ಮರೆತು ಹೋಗಿದೆ. ಎರಡೂ ರಾಜ್ಯಗಳು ಹೇಳ್ತಾ ಇರುವಂಥದ್ದು ಟೋಟಲ್ ಫರ್ಟಿಲಿಟಿ ರೇಟ್, ಅಂದರೆ ಪ್ರತಿಯೊಂದು ರಿಪ್ರೊಡಕ್ಟಿವ್ ಹೆಣ್ಣು ಮಗು ತನ್ನ ರಿಪ್ರೊಡಕ್ಟಿವ್ ಏಜ್ನಲ್ಲಿ ಎಷ್ಟು ಮಕ್ಕಳನ್ನು ಮಾಡುತ್ತಾಳೆ ಅನ್ನುವಂಥದ್ದು ಟೋಟಲ್ ಫರ್ಟಿಲಿಟಿ ರೇಟ್ ಹೇಳುತ್ತದೆ. ಆದರೆ ಯೂನಿಯನ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಕೊಟ್ಟಂತಹ ರಿಪೋರ್ಟ್ನ ಪ್ರಕಾರ ಟೋಟಲ್ ಫರ್ಟಿಲಿಟಿ ರೇಟ್ ಏನು 2.1 ಆಗಿರಬೇಕು, ಅಂದರೆ ಎಷ್ಟು ಜನ ಹುಟ್ಟುತ್ತಾರೋ ಅಷ್ಟು ಜನ ಸಾಯ್ತಾ ಇದ್ದಾರೆ ಅನ್ನುವಂಥದ್ದು. ಅದು 2020 ಅಸ್ಸಾಂ ಈ ಒಂದು TFR ಅನ್ನು ಪಡೆಯಲಿದೆ ಹಾಗೂ ಉತ್ತರ ಪ್ರದೇಶ 2025 ಸಾಧಿಸಲಿದೆ ಅನ್ನುವಂಥದ್ದು. ಇದು ಭಾರತ ಸರ್ಕಾರದ ಟಾರ್ಗೆಟ್ ಆಗಿರ್ತದೆ. ಅದನ್ನು ಅಸ್ಸಾಂ ಆಗಲೇ ಪಡ್ಕೊಂಡಿದೆ. ಉತ್ತರ ಪ್ರದೇಶ 2025 ಆಗಲಿದೆ ಅನ್ನುವಂತಹ ಮಾಹಿತಿಯನ್ನು ಈ ಒಂದು ರಿಪೋರ್ಟ್ ಕೊಟ್ಟಿತ್ತು. ಬಟ್ ಈ ರಿಪೋರ್ಟ್ ನೋಡಿದಾಗ ಇವತ್ತಿನ ಪರಿಸ್ಥಿತಿ ಉತ್ತರ ಪ್ರದೇಶದ್ದು ಅಥವಾ ಅಸ್ಸಾಂದು ಅಷ್ಟು ಗಂಭೀರವಾಗಿಲ್ಲ. ನಾವು ಈ ರೀತಿಯ ಒಂದು ಸ್ಟ್ರಾಂಗ್ ಆ್ಯಕ್ಷನನ್ನು ತಗೊಳ್ಳುವಂತಹ ಪರಿಸ್ಥಿತಿಗೆ ತರುವ ಅವಶ್ಯಕತೆ ಇರಲಿಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಅಂದರೆ ಬಹಳ ಬೇಗ ನಾವು ಉತ್ತರ ಪ್ರದೇಶದಲ್ಲಿ ಮತ್ತು ಅಸ್ಸಾಂನಲ್ಲಿ ಟೋಟಲ್ ಫರ್ಟಿಲಿಟಿ ರೇಟನ್ನು ಅಚೀವ್ ಮಾಡ್ತಾ ಇರಬೇಕಾದ್ರೆ ಯಾಕೆ ಇಷ್ಟು ಕ್ರೂವಲ್ ಆದಂತಹ ಜನಸಂಖ್ಯಾ ನಿಯಂತ್ರಣ ಮಸೂದೆ ಅವಶ್ಯಕತೆ ಇತ್ತು? ಜನಸಂಖ್ಯಾ ನಿಯಂತ್ರಣ ಅಥವಾ ಫರ್ಟಿಲಿಟಿ ರೇಟ್ ಅನ್ನುವಂಥದ್ದು ಆ ರಾಜ್ಯದ ಸಾಮಾಜಿಕ ಆರ್ಥಿಕ ಬೆಳವಣಿಗೆ, ಶಿಕ್ಷಣ, ಇನ್ಕಮ್, ಮೆಟರ್ನಲ್ ಚೈಲ್ಡ್ ಹೆಲ್ತ್ ಕಂಡೀಷನ್ಸ್ ಇವೆಲ್ಲ ಫ್ಯಾಕ್ಟರ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಬರೀ 2 ಮಕ್ಕಳು ಮಾಡ್ಕೊಳ್ಳಿ ಅಂದ್ಕೂಡಲೇ ಮಕ್ಕಳು ಕಡಿಮೆ ಮಾಡೋದ್ರಿಂದ ದೇಶದ ಅಥವಾ ರಾಜ್ಯದ ಜನಸಂಖ್ಯಾ ನಿಯಂತ್ರಣ ಮಾಡಲು ಸಾಧ್ಯವಾಗೋದಿಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. UP, ಅಸ್ಸಾಂ, ವೆಸ್ಟ್ ಬೆಂಗಾಲ್ ಮತ್ತು ಬಿಹಾರ್ ರಾಜ್ಯಗಳಲ್ಲಿ ಈ ರೀತಿಯ ಪ್ರಾವಧಾನಗಳನ್ನು ತರುತ್ತಾ ಇರುವಂತಹ ನಿಟ್ಟಿನಲ್ಲಿ ಇವತ್ತು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಗಂಭೀರ ಚರ್ಚೆ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಬಹಳಷ್ಟು ರೀಜನ್ಸ್ಗಳಲ್ಲಿ ನೋಡಿದಾಗ ಈ ಒಂದು ಬಿಲ್ನ ಇಂದಾಗಿ ಅಥವಾ 2 ಮಕ್ಕಳ ಪಾಲಿಸಿ ಏನು ತರಲಾಗ್ತಿದೆಯೋ ಇವತ್ತು ದೇಶದಲ್ಲಿ ಸೆಕ್ಸ್ ರೇಷಿಯೋ ಅನ್ನುವಂಥದ್ದು, ಅಂದರೆ ಪ್ರತಿ 1000 ಗಂಡು ಮಕ್ಕಳಿಗೆ ಎಷ್ಟು ಜನ ಹೆಣ್ಣು ಮಕ್ಕಳು ಇದ್ದಾರೆ ಅನ್ನುವಂತಹ ಸಂಖ್ಯೆ ನೋಡಿದಾಗ ಆಗಲೇ ಬಹಳ ಕೆಟ್ಟದಾಗಿದೆ ಬಹಳಷ್ಟು ರಾಜ್ಯಗಳಲ್ಲಿ. ಈ ರೀತಿಯಾಗಿ 2 ಮಕ್ಕಳ ಪಾಲಿಸಿಯನ್ನು ತರೋದ್ರಿಂದ ಬಹಳಷ್ಟು ಜನ ಹೆಣ್ಣು ಮಕ್ಕಳನ್ನು ಅಥವಾ ಭ್ರೂಣ ಹತ್ಯೆ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಯಾಕಂದರೆ ಎಲ್ಲರಿಗೂ ಗಂಡು ಮಗು ಬೇಕು, ಅವರೇ ತಾನೇ ಅವ್ರ ವಂಶನ ಬೆಳೆಸೋದು. ಸೊ ಆ ಒಂದು ಕಾರಣಕ್ಕೆ ಮುಂದಿನ ಅಥವಾ ಸರ್ಕಾರದ ಈ ಒಂದು ಕ್ರಮ ಡೈರೆಕ್ಟಾಗಿ ಹೆಣ್ಣು ಮಕ್ಕಳನ್ನು ಸಾಯಿಸುವಂತಹ ನಿಟ್ಟಿನಲ್ಲಿ ತರ್ತಾ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಚೈನಾದಿಂದ ಆದರೂ ನಾವು ಕಲಿಯುವ ಅವಶ್ಯಕತೆ ಇತ್ತು. ಚೈನಾ ಮೊದಲಿಗೆ 1 ಚೈಲ್ಡ್ ಪಾಲಿಸಿ ತಂದಿತ್ತು, ಅಂದರೆ ಪ್ರತಿಯೊಂದು ಕುಟುಂಬ ಒಂದೇ ಮಗುವನ್ನು ಮಾಡ್ಕೋಬೇಕು ಅನ್ನುವಂಥದ್ದು. ಆದರೆ ಯಾವಾಗ ಮುದುಕರು ಜಾಸ್ತಿ ಆಗ್ತಾ ಹೋದರು, ಯಂಗ್ ಪಾಪ್ಯುಲೇಷನ್ ಕಡಿಮೆ ಆಯಿತು, ಅಲ್ಲಿಗೆ ಆರ್ಥಿಕ ವ್ಯವಸ್ಥೆ ಹಿಂಜರುಗುವ ಸಾಧ್ಯತೆ ಜಾಸ್ತಿ ಆದ ಸಂದರ್ಭದಲ್ಲಿ ಸರ್ಕಾರ 3 ಚೈಲ್ಡ್ ಪಾಲಿಸಿಗೆ ತಿರುಗಿದೆ ಈಗ. ಅಂದರೆ ಪ್ರತಿಯೊಂದು ಕುಟುಂಬ 3 ಮಕ್ಕಳನ್ನು ಮಾಡ್ಕೋಬಹುದು ಅನ್ನುವಂಥದ್ದು. ಸೊ ಈ ಒಂದು ಚೈನಾದ ಅನುಭವದಿಂದ ಆದರೂ ಭಾರತ ಅರ್ಥಕೊಂಡು ಇವತ್ತು ಈ ರೀತಿಯ ಸ್ಟ್ರಾಂಗ್ ಫೋರ್ಸಸ್ ಜನಸಂಖ್ಯಾ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ತರುವ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇಂದಿನ ಕೊನೆಯ ಆರ್ಟಿಕಲ್ ಆಕ್ಸಿಜನ್ ಫಾರ್ ಫಿಸ್ಕಲ್ ಫೆಡರಲಿಸಮ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಆರ್ಥಿಕ ಫೆಡರಲಿಸಮ್ನ ಸಂಬಂಧಿಸಿದಂತಹ ವಿಷಯವಾಗಿರ್ತದೆ. ಈ ಒಂದು ಆರ್ಟಿಕಲ್ನ ವಿಶ್ಲೇಷಣೆ ನಮಗೆ GS ಪೇಪರ್ 3 ಎಕಾನಮಿ ಸೆಕ್ಷನ್ನಲ್ಲಿ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ನಮಗೆಲ್ಲ ಗೊತ್ತು, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ನ ಕೇಂದ್ರ ಸರ್ಕಾರ ಸಂವಿಧಾನದಲ್ಲಿ 101ನೇ ಸಂವಿಧಾನಿಕ ತಿದ್ದುಪಡಿಯನ್ನು ತಂದು ಮಾಡಿರುವಂಥದ್ದು. ಈ ಒಂದು ತಿದ್ದುಪಡಿಯ ಅಡಿಯಲ್ಲಿ ರಾಜ್ಯ ಸರ್ಕಾರಗಳು ತಮ್ಮ ಹತೋಟಿಯಲ್ಲಿ ಇದ್ದಂತಹ ಒಂದಿಷ್ಟು ಟ್ಯಾಕ್ಸಸ್ಗಳನ್ನು ಬಿಟ್ಟುಕೊಟ್ಟಿದ್ರು. ಆ ಒಂದು ಬಿಟ್ಟುಕೊಟ್ಟ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ GSTಯನ್ನು ಇಂಪ್ಲಿಮೆಂಟ್ ಮಾಡುವಂತಹ ನಿಟ್ಟಿನಲ್ಲಿ 14% ಆ್ಯನ್ಯುವಲ್ ರೆವಿನ್ಯೂನ ಹೆಚ್ಚಳದಲ್ಲಿ ಕಂಪನ್ಸೇಟ್ ಮಾಡಲಿದೆ ರಾಜ್ಯ ಸರ್ಕಾರಗಳಿಗೆ ಅನ್ನುವಂತಹ ಮಾತು ಹೇಳಿತ್ತು. ಅಂದರೆ ಏನು ರಾಜ್ಯ ಸರ್ಕಾರಗಳು GSTಯನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಒಂದಿಷ್ಟು ಟ್ಯಾಕ್ಸ್ಗಳನ್ನು ಬಿಟ್ಕೊಡ್ತಾ ಇದ್ದಾರೋ ಆ ಒಂದು ಕಾರಣಕ್ಕೆ ಅವರು ಮಾಡುವಂತಹ ವಾರ್ಷಿಕ ಆದಾಯದ ಮೇಲೆ 14% ಹೆಚ್ಚಳವನ್ನು ಮುಂದಿನ 5 ವರ್ಷಗಳವರೆಗೆ ಕೊಡಲಿದೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಆದರೆ ಸಮಯದ ನಂತರ ಅಥವಾ ಕೆಲವು ದಿನಗಳ ನಂತರ ನೋಡಿದಂತಹ ಸಂಗತಿಯನ್ನು ನೋಡಿದಾಗ ರಾಜ್ಯ ಸರ್ಕಾರಗಳಿಗೆ ಸಿಗಬೇಕಾದಂತಹ ಕಂಪನ್ಸೇಷನ್ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಬೇರೆ ಒಂದು ಕಾರಣಗಳನ್ನು ಹೇಳಿಬಿಟ್ಟು ಅವರಿಗೆ ಲೋನನ್ನು ಅಥವಾ ಲೋನ್ನ ಮಾದರಿಯಲ್ಲಿ ಅವರು ತಮ್ಮ ಕಂಪನ್ಸೇಷನನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಆದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ ಅಡಿಯಲ್ಲಿ ಒಂದಿಷ್ಟು ಸೀಲಿಂಗ್ಸ್ಗಳಿದ್ದಾವೆ, ಅಂದರೆ ಕಂಡೀಷನ್ಸ್ಗಳಿದ್ದಾವೆ ರಾಜ್ಯ ಸರ್ಕಾರಗಳು ಲೋನನ್ನು ಪಡೆಯುವಂತಹ ವಿಷಯಕ್ಕೆ. ಈ ಒಂದು ವಿಷಯವನ್ನು ಅಥವಾ ಏನು ಕೇಂದ್ರ ಸರ್ಕಾರ ಲೋನ್ನ ಮಾದರಿಯಲ್ಲಿ
ತನ್ನ ಕಂಪನ್ಸೇಷನನ್ನು ರಾಜ್ಯ ಸರ್ಕಾರಗಳು ಪಡ್ಕೋಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇದೆಯೋ ಆ ಒಂದು ಪಾಲಿಸಿಗೆ ಸಂಬಂಧಿಸಿದಂತೆ ಸರಿಯಾದ ಮಾಹಿತಿಯನ್ನು ಕೊಡುವ ಅವಶ್ಯಕತೆ ಇದೆ. ಆ್ಯಂಡ್ ಎರಡನೇ ಹಂತದಲ್ಲಿ 101ನೇ ಸಂವಿಧಾನದ ತಿದ್ದುಪಡಿ ಅಡಿಯಲ್ಲಿ ಸೆಕ್ಷನ್ 4F ಆ್ಯಂಡ್ ಆರ್ಟಿಕಲ್ 279A ಬಗ್ಗೆ ಇಲ್ಲಿ ಅರ್ಥೈಸಿಕೊಳ್ಳುವ ಅವಶ್ಯಕತೆ ಇದೆ. ಸೊ ಆರ್ಟಿಕಲ್ 4 ಸಬ್ ಕ್ಲಾಸ್ F ಆ್ಯಂಡ್ ಆರ್ಟಿಕಲ್ 279A ಏನು ಸಂವಿಧಾನದಲ್ಲಿ ಇದಾವೋ ಇದರ ಅಡಿಯಲ್ಲಿ GST ಕೌನ್ಸಿಲ್ ಏನು ರಚನೆ ಮಾಡಲಾಗಿದೆಯೋ ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ರೆಕಮೆಂಡ್ ಮಾಡಬಹುದು ಸಮಯದ ಅನುಗುಣವಾಗಿ ಒಂದು ಸ್ಪೆಷಲ್ ರೇಟನ್ನು ಜಾರಿಗೆ ತರೋದಕ್ಕೆ. ಉದಾಹರಣೆಗೆ ಇವತ್ತು GST ರೇಟ್ಗಳು ಏನೇನಿದ್ದಾವೆ, 0% ಆಯಿತು, 12% ಆಯಿತು, 28% ಆಯಿತು. ಸೊ ಈ ಒಂದು ರೇಟ್ ಸ್ಟ್ರಕ್ಚರ್ ಏನು ನೋಡ್ತಾ ಇದ್ದೀವೋ ಇನ್ನೊಂದು ಹೊಸ ರೇಟನ್ನು ತಂದುಬಿಟ್ಟು ಒಂದಿಷ್ಟು ನಿರ್ದಿಷ್ಟ ಅವಧಿವರೆಗೆ ಇರುವಂತಹ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಈ ಪ್ರಾವಧಾನವನ್ನು ತರುವಂತೆ GST ಕೌನ್ಸಿಲ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮನ್ನಣೆ ಅಥವಾ ರೆಕಮೆಂಡೇಷನನ್ನು ಮಾಡಬಹುದು. ಹಾಗೆ ಆರ್ಟಿಕಲ್ 279A ಏನು ಈ ಒಂದು ಪ್ರಾವಧಾನವನ್ನು ಕೊಡುತ್ತದೆಯೋ ಅದನ್ನು ಕೇಂದ್ರ ಸರ್ಕಾರ ಈ ಒಂದು ಕೋವಿಡ್ ಸಮಯದಲ್ಲಿ ಉಪಯೋಗಿಸಿಕೊಂಡು ರಾಜ್ಯ ಸರ್ಕಾರಗಳಿಗೆ ಏನು ಆರ್ಥಿಕ ಸಹಾಯ ಬೇಕಾಗಿದೆಯೋ ಅದನ್ನು ಮಾಡಿಕೊಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಒಟ್ಟಾರೆ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇರುವಂತಹ ವಿಷಯ. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳಿವೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.